ವೆಲ್ಕಮ್ ಆಲ್. ಟುಡೇಸ್ ಟಾಪಿಕ್ ಇಸ್ ವೆಲ್ತ್. ವೆಲ್ತ್ ಅಂದ್ರೇನೆ ಕೆಲವ್ರಿಗೆ ಖುಷಿ, ಕೆಲವ್ರಿಗೆ ಈವನ್ ಫಾರ್ ಮೀ ಫಾರ್ ದಟ್ ಮ್ಯಾಟರ್ ಒಂದೊಂದ್ಸತಿ ವೆಲ್ತ್ ಅಂದ್ರೆ ಇಟ್ ಇಸ್ ಟೂ ಬಿಗ್ ಎ ಟರ್ಮ್ ಟು ಡೈಜೆಸ್ಟ್ ಅಂತ ಅನ್ಸ್ಬಿಡುತ್ತೆ. ಆಮೇಲೆ ನಮ್ಗೊಂದ್ ಮೈಂಡ್ ಸೆಟ್ ಚಿಕ್ಕದ್ರಿಂದ ತಲೆಗೆ ತುಂಬಿಟ್ಟಿರ್ತಾರೆ, ದುಡ್ಡೇ ಏನೆಲ್ಲ ಅಲ್ಲ, ದುಡ್ಡಿಗಷ್ಟೇನಾ ಇಂಪಾರ್ಟೆನ್ಸ್ ಇಲ್ಲ, ದುಡ್ಡಿಗೆ ಆಸೆ ಪಡಬಾರ್ದು. ಎಷ್ಟು ಜನ ಇದಕ್ಕೆ ಒಪ್ತೀರಿ ಇಲ್ಲಿ? ಅಟ್ಲೀಸ್ಟ್ ಇಲ್ಲಿ ಚಾಟ್ ಬಾಕ್ಸ್ ಇದೆ, ಬೈ ದ ವೇ ಯು ಕ್ಯಾನ್ ಯೂಸ್ ಚಾಟ್ ಬಾಕ್ಸ್ ಏನಾದ್ರು ಇದ್ದಾಗ. ಯಾರಿಗೆ ಎಲ್ಲ ಇಂಥ ಫೀಡಿಂಗ್ ಇಲ್ಲ ಗ್ರೋಯಿಂಗ್ ಅಪ್ ಇತ್ತೋ ಕ್ಯಾನ್ ಟೈಪ್ ಮೀ ಇನ್ ದ ಚಾಟ್ ಬಾಕ್ಸ್. ಹೊಸ ಥರ ಇದು. ಫಸ್ಟ್ ಡೇ ಇಟ್ ವಾಸ್ ಬರೀ ನಾನು ಮಾತಾಡಿದ್ದು, ಸೆಕೆಂಡ್ ಡೇ ಐ ಲೆಟ್ ಯು ಪೀಪಲ್ ಸ್ಪೀಕ್. ಇವತ್ತು ಚಾಟ್ ಶುರು ಮಾಡೋಣ, ಹೆಂಗ್ ಬರುತ್ತೆ ನೋಡೋಣ. ಚಾಟ್ ಮಾಡೋಕ್ಕೂ ಅವಕಾಶ ಇದೆ ಇದ್ರಲ್ಲಿ. ಆಕ್ಚುಲಿ ಕೆಳಗಡೆ ಆ ಟೂಲ್ ಬರಲಿದೆ ಚಾಟ್ ಅಂತ, ಕ್ಯಾನ್ ಜಸ್ಟ್ ಟೈಪ್ ವಾಟ್ ಎವರ್ ನನಗೆ ಬರೋ ಥರ. ಸೊ ಈ ವೆಲ್ತ್ ಅನ್ನೋದು ದೋ ಇಟ್ ಇಸ್ ಅ ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ಲೈಫ್. ನಾವು ಬೆಳಿಗ್ಗೆ ಹಲ್ಲುಜ್ಜ ಬ್ರಷ್ ಇಂದ ಹಿಡಿದು ರಾತ್ರಿ ಮಲ್ಕೊಳ್ಳೋ ಹಾಸಿಗೆ ತನಕನೂ ದುಡ್ಡಿಲ್ದೆ ಏನು ನಡೀದೇ ಇದ್ರು ನಾವು ಅದನ್ನ ಒಂಥರ ಮಡಿವಂತಿಕೆಯಿಂದನೇ ನೋಡ್ತೀವಿ. ಅದು ತಗೊಳೋದ್ ಎಷ್ಟು ಒಳ್ಳೇದಾ, ಕೊಡೋದು ಎಷ್ಟು ಒಳ್ಳೇದಾ, ಆಮೇಲೆ ಅದನ್ನ ಹಿಡಿದು ಹಿಡಿದು ಹಾ. ಅಂಡ್ ಅಫ್ ಕೋರ್ಸ್ ಅದನ್ನ ತಗೊಂಡು ಹೋಗೋ ಆಪ್ಷನ್ ಇಲ್ಲ, ತಗೊಂಡು ಬಂದಿಲ್ಲ, ಬಟ್ ಸ್ಟಿಲ್ ಟು ಪ್ಲೇ ವಿತ್ ಇಟ್ ಈಸ್ ಆಲ್ಸೋ ವೆರಿ ಡಿಫಿಕಲ್ಟ್. ಹಿಂಗಿರೋದನ್ನ ಹಿಂಗ್ ಕೈ ಬದಲಾಯಿಸ್ಕೊಂಡಿರ್ತದ್ದು. ನಾವೇನ್ ಹೇಳ್ತೀವಿ, ಲಕ್ಷ್ಮಿ ಅಂತೀವ, ಅಥವಾ ಬೇರೆ ಬೇರೆ ರಿಲಿಜನ್ ಅಲ್ಲಿ ಏನ್ ಹೇಳ್ತೀವಿ, ಅಥವಾ ಒಂದು ಸೋರ್ಸ್ ಆಫ್ ಎನರ್ಜಿ ಅಂತ ಹೇಳಿದ್ರು ಆ ಕೈ ಬದಲಾಗುವಾಗ ಆಗುತ್ತಲ್ಲ ಹೊಟ್ಟೆ ಒಳಗಡೆ ಸಂಕಟ. ಆಹಾಹಾ, ಅದನ್ನ ಕೇಳಕ್ಕೂ ಸಂಕಟ, ಕೊಡಕ್ಕೂ ಸಂಕಟ. ಅಷ್ಟೊಂದು ಒಂಥರ ಮಡಿವಂತಿಕೆಲೆ ಇದ್ಬಿಡ್ತೀವಿ. ಬಟ್ ಎಲ್ಲರಿಗೂ ಅದೊಂಥರ ಹೆಂಗೆ ಅಂತಂದ್ರೆ, ಈಗ ಒಂದು ಅಡಲ್ಟ್ ಒಂದು ಟೀನೇಜರ್ಗೆ ಎಲ್ಲ ಕ್ಯೂರಿಯಾಸಿಟಿ ಇರುತ್ತೆ, ಆದ್ರೆ ದೆಲ್ ಬಿ ಫೇಕಿಂಗ್ ಅಲ್ವಾ. ಅಯ್ಯೋ ಇಲ್ಲಪ್ಪ ನಾನು ಹಂಗಲ್ಲ ಅನ್ನೋ ಥರ. ಹಂಗೆ ದುಡ್ಡನ್ನು ಹಂಗೆ ಒಂಥರ ಅದಕ್ಕೆ ಎಲ್ಲರಿಗೂ ಬೇಕೇ ಬೇಕು, ಇನ್ ಅಬಂಡೆನ್ಸ್ ಬೇಕು. ಆದ್ರೆ ಅದ್ರ ಬಗ್ಗೆ ಮಾತಾಡಕ್ಕೆ ಇಲ್ಲ ಇಲ್ಲ, ಐ ಆಮ್ ವೆರಿ ನೇವ್, ನಾನು ಅಷ್ಟು ದುಡ್ಡಿಗೆ ಆಸೆ ಪಡೋ ಮನುಷ್ಯ ಅಲ್ಲ ಅನ್ನೋ ಥರನೇ ಇರ್ತೀವಿ. ಅದು ಅಪ್ಬ್ರಿಂಗಿಂಗು ಹಂಗೆ ಇದೆ. ಹೀಗಾಗಿ ಲೆಟ್ ಅಸ್ ಬ್ರೇಕ್ ದಟ್ ಮಿತ್ ಆಫ್ ಕೀಪಿಂಗ್ ಇಟ್ ಅವೇ ಫ್ರಮ್ ಅವರ್ ಜನರಲ್ ಡೇ ಟು ಡೇ ಹ್ಯಾಪ್ನಿಂಗ್ಸ್ ಅಂತ. ಆಮೇಲೆ ನಮ್ಗೆ ನಾವು ಹೆಂಗೆ ದುಡ್ಡು, ಎನಿಥಿಂಗ್ ಫಾರ್ ದಟ್ ಮ್ಯಾಟರ್, ಬಿ ಇಟ್ ಹೆಲ್ತ್ ವೆಲ್ತ್ ರಿಲೇಷನ್ ಯಾವ್ದಾದ್ರು ಆದ್ರೂ, ಇಟ್ ಇಸ್ ಅ ಪ್ರಾಡಕ್ಟ್ ಆಫ್ ಆರ್ ಮೈಂಡ್ ಸೆಟ್ ಟುವರ್ಡ್ಸ್ ಇಟ್. ದುಡ್ಡನ್ ದುಡ್ಡನ್ ಕಡೆಗೂ ನಮ್ದು ಒಂದು ಮೈಂಡ್ ಸೆಟ್ ಫಿಕ್ಸ್ ಆಗ್ಬಿಟ್ಟಿರುತ್ತೆ. ಹೆಂಗೆ ಮೈಂಡ್ ಸೆಟ್ ಅಂದ್ರೆ, ಮೈಂಡ್ ಸೆಟ್ ಅಲ್ಲಿ ದುಡ್ಡನ್ ರಿಲೇಟೆಡ್ ಮೈಂಡ್ ಸೆಟ್ ಅಲ್ಲಿ ಎರಡು ತರದ್ ಬರುತ್ತೆ. ಒಂದು ರಿಚ್ ಮೈಂಡ್ ಸೆಟ್ ಟುವರ್ಡ್ಸ್ ಮನಿ, ಇನ್ನೊಂದು ಪುವರ್ ಮೈಂಡ್ ಸೆಟ್. ಇಟ್ ಹ್ಯಾಸ್ ನಥಿಂಗ್ ಟು ಡೂ ವಿತ್ ದ ರಿಚ್ ಆರ್ ದ ಪುವರ್, ಇಟ್ ಈಸ್ ಓನ್ಲಿ ಅಬೌಟ್ ದ ಮೈಂಡ್ ಸೆಟ್. ಇಲ್ಲಿ ನಾನ್ ರಿಚ್ ಅಥವಾ ನಾನ್ ಪೋರ್ ಅಂತ ಅಲ್ಲ, ನಾನ್ ಮೈಂಡ್ ಸೆಟ್ ರಿಚ್, ನಾನ್ ಮೈಂಡ್ ಸೆಟ್ ಪೋರ್ ಅಂತ. ಈಗ ಪೀಪಲ್ ಹೂ ಆರ್ ರಿಚ್ ಇನ್ ದಿಯರ್ ಮೈಂಡ್ ಸೆಟ್ ರಿಗಾರ್ಡಿಂಗ್ ಮನಿ, ಹೆಂಗ್ ಯೋಚನೆ ಮಾಡ್ತೀವಿ? ಅಫ್ಕೋರ್ಸ್ ಐ ಡೋಂಟ್ ಹ್ಯಾವ್ ಮನಿ ನೌ, ಬಟ್ ಐ ಆಮ್ ನಾಟ್ ಹೆಸಿಟೇಟಿಂಗ್ ಟು ಗೆಟ್ ಇನ್ ಅಬಂಡೆನ್ಸ್. ಐ ಆಮ್ ಓಕೆ ವಿತ್ ದ ಫ್ಲೋ ಆಫ್ ಮನಿ. ಅದು ಬರೋಕ್ಕೂ ನಾನು ರಿಸೀವಿಂಗ್ ಮಾಡಲಿದ್ದೀನಿ, ಕೊಡೋಕ್ಕೂ ಗಿವಿಂಗ್ ಮಾಡಲಿದ್ದೀನಿ ಅನ್ನೋ ಥರ ಇರುತ್ತೆ. ಅದು ರಿಚ್ ಮೈಂಡ್ ಸೆಟ್ ಆಫ್ ಮನಿ. ಇಲ್ಲಿ ಪೀಪಲ್ ಹೂ ಥಿಂಕ್ ದಿಸ್ ವೇ ಆರ್ ದ ಕ್ರಿಮಿ ಲೇಯರ್, ಅಥವಾ ಸ್ವಲ್ಪ ಮೇಲ್ಗಡೆ ಕೆನೆ ಪದರ ಮಾತ್ರ ಆಫ್ ದಿ ಪೂರ್ತಿ ಪಾಪ್ಯುಲೇಷನ್ ಅಂತ ತಗೊಂಡ್ರೆ, ಬರೀ ಮೇಲ್ಗಡೆ ಪದರ ಮಾತ್ರ ರಿಚ್ ಅಲ್ಲ, ರಿಚ್ ಮೈಂಡ್ ಸೆಟ್ ಇರೋ ಜನಗಳು. ಪುವರ್ ಮೈಂಡ್ ಸೆಟ್ ಇರೋ ಜನಗಳು ಹೆಂಗೆ ಗೊತ್ತಾ? ಇಲ್ಲ ಇಲ್ಲ, ಐ ನಾಟ್ ಲೆಟ್ ಮೈ ಮನಿ ಗೋ ಎನಿವೇರ್. ಎಷ್ಟಾರು ಇರ್ಲಿ, ಅದು ಇಷ್ಟಾರು ಇರ್ಲಿ, ಇಷ್ಟಾರು ಇರ್ಲಿ. ಆಮೇಲೆ ಇಲ್ಲಿ ಬರೀ ಶ್ರೀಮಂತರು ಮಾಡ್ತಾರೆ ಅಥವಾ ಬಡವ್ರು ಮಾಡ್ತಾರೆ ಅಂತ ಏನಿಲ್ಲ. ಒಬ್ಬ ಬಡವ ಹೂ ಈಸ್ ಕೇಪಬಲ್ ಆಫ್ ಡ್ರೀಮಿಂಗ್ ಬಿಗರ್ ಥಿಂಗ್ಸ್ ವಿಲ್ ಹ್ಯಾವ್ ದಟ್ ನೈಸರ್ ರಿಲೇಷನ್ ವಿತ್ ಮನಿ. ಅವನಿಗೆ ದುಡ್ಡಿನ ಬಗ್ಗೆ ಅಷ್ಟೊಂದು ಇನ್ಹಿಬಿಷನ್ಸ್ ಇರೋದಿಲ್ಲ. ಅಷ್ಟೊಂದು ನಾನು ಇದನ್ನೆಲ್ಗೂ ಐ ಶುಡ್ ನಾಟ್ ಲೆಟ್ ಇಟ್ ಗೋ, ಅಥವಾ ಐ ಶುಡ್ ನಾಟ್ ಮೇಕ್ ಇಟ್ ಯೂಸ್ ಟು ಗೆಟ್ ಮೋರ್ ಅನ್ನೋ ಥರ ಏನಿರೋದಿಲ್ಲ. ಲೈಕ್ ಹಿಲ್ ಬಿ ಓಕೆ ಟು ಎಕ್ಸ್ಪೆರಿಮೆಂಟ್, ಟು ಲರ್ನ್, ಟು ಎಕ್ಸಸೈಸ್, ಅದನ್ನ ಕೆಲಸ ಮಾಡ್ಸೋಕ್ಕೆ ರೆಡಿ ಇರ್ತಾನೆ. ಅದೇ ದ ಮೈಂಡ್ ಸೆಟ್ ಪೀಪಲ್ ಹೂ ಹ್ಯಾಸ್ ದಿಸ್ ಮೈಂಡ್ ಸೆಟ್, ಪುವರ್ ಮೈಂಡ್ ಸೆಟ್ ಇದಾರಲ್ವಾ, ಇದ್ರಲ್ಲಿ ಬರೀ ಬಡವ್ರು ಇರೋದಿಲ್ಲ, ಬೈದವೆ ಶ್ರೀಮಂತರು ಇರ್ತಾರೆ. ಅವರೂ ಅಷ್ಟೇ. ಅಂದ್ರೆ ಶ್ರೀಮಂತರು ಅಂದ್ರೆ ದೇ ವಿಲ್ ಹ್ಯಾವ್ ಗಾಟ್ ದಟ್ ಮನಿ ಫ್ರಮ್ ದೇರ್ ಆನ್ಸಿಸ್ಟರ್ಸ್. ಅದು ಇನ್ಹೆರಿಟೆಡ್ ಪ್ರಾಪರ್ಟೀಸ್ ಏನಿರ್ತವೆ ಅವ್ರಿಗೆ ಆ ಕಂಫರ್ಟ್ ಝೋನ್ ಅಲ್ಲಿ ಬೆಳೆಸ್ಬಿಟ್ಟಿರ್ತಾರೆ, ಅಥವಾ ಅದರದ್ದು
ಅದ್ರದ್ದು ಅವ್ರು ಅದನ್ನ ಫುಲ್ ಓಪನ್ ಅಪ್ ಆಗಕ್ಕಾಗಿರೋದಿಲ್ಲ, ಅವಕಾಶ ಸಿಕ್ಕಿರೋದಿಲ್ಲ. ಅವ್ರಿಗೆ ಯಾವತ್ತೂ ಹೊಟ್ಟೆನೇ ಹಸ್ತಿರೋದಿಲ್ಲ, ಹಂಗಾಗಿ ಆ ದುಡ್ಡಂಗಾದ್ರೂ ಹಸಿವು ಸಿಕ್ಕಿರೋದಿಲ್ಲ. ಅದೂನು ದೋ ದೇ ಆರ್ ರಿಚ್ ದೇರ್, ಆಕ್ಚುಲಿ ದೇರ್ ಮೈಂಡ್ ಸೆಟ್ ಟುವರ್ಡ್ಸ್ ಮನಿ ಇಸ್ ಪುವರ್. ಹಂಗಾಗಿ ಅಕಾರ್ಡಿಂಗ್ ಟು ಒನ್ ಆಫ್ ದ ಫ್ಯಾಕ್ಟ್ಸ್, 85% ಆಫ್ ದ ಪೀಪಲ್ ಹೂ ಆರ್ ರಿಚ್ ಆರ್ ಸೆಲ್ಫ್ ಮೇಡ್. ಅಂದ್ರೆ ಅವ್ರ ಅಪ್ಪಂದು ತಾತಂದು ಹಂಗಲ್ಲ, ದೇ ಸ್ಟಾರ್ಟೆಡ್ ಅಂಡ್ ದೇ ಏನಂತಾರೆ ಅದಕ್ಕೆ, ವಿಸ್ತರಿಸಿದ್ರು ಅದನ್ನ, ಜಾಸ್ತಿ ಮಾಡ್ಕೊಂಡು ಹೋದ್ರು ಅದನ್ನ, ಹಂಗಂತೆ. ಅದೇ 15% ಆಫ್ ದಿ, ಈಗ ಏನ್ ಶ್ರೀಮಂತರ ವರ್ಗ ಅಂತ ಏನಿದೆ ಅದು ಬರೀ 15% ಅಷ್ಟೇ, ಅವ್ರ ತಾತನಿಂದ ಅವ್ರ ಅಪ್ಪನಿಂದ ಹಾಗೆ ವಂಶ ಪಾರಂಪರ್ಯವಾಗಿ ಬಂದಿರೋದಂತೆ. ಅದರ್ವೈಸ್ ಹಂಗಾಗಿ ಇಲ್ಲಿ ಇಟ್ ಹಸ್ ನಥಿಂಗ್ ಟು ಡೂ ವಿತ್ ಶ್ರೀಮಂತರು ಅಥವಾ ಬಡವರು ಅಂತ ಏನೂ ಇಲ್ಲ. ಹಾಗಾದ್ರೆ ಪೀಪಲ್ ಹೂ ಹ್ಯಾಸ್ ದೀಸ್ ರಿಚ್ ಮೈಂಡ್ ಸೆಟ್ ಏನ್ ಮಾಡ್ತಾರೆ ಅಂದ್ರೆ, ದೇ ವಿಲ್ ದೇ ವಿಲ್ ಬಿ ಓಪನ್ ಟು ನ್ಯೂವರ್ ಐಡಿಯಾಸ್. ಈಗ ಈಗಿಂದು ಟೈಮ್ಗೆ ಆದ್ರೂ ಯಾರು ರಿಚೆಸ್ಟ್ ಮ್ಯಾನ್, ಟೆಸ್ಲಾದವನಿದಾನಲ್ಲ, he was not rich by the way. Her mother was broke. She had some relation problem with her husband. She was the ಏನಂತಾರೆ ಅದಕ್ಕೆ, single mother who bought all her kids. But she had such an high ಅಥವಾ ರಿಚ್ ಮೈಂಡ್ ಸೆಟ್ ಅಂದ್ರೆ, ಆಲ್ ಹರ್ ಕಿಡ್ಸ್, ಇವನೊಬ್ಬಂದಷ್ಟೇ ನಮಗೆ ಕತೆ ಗೊತ್ತು, ಆದ್ರೆ ಅದನ್ನ ಗೂಗಲ್ ಮಾಡಿದ್ರೆ ಎಲ್ಲ ಸಿಬ್ಲಿಂಗ್ಸ್ನು ಅಷ್ಟೇ ದೇ ಆರ್ ಡೂಯಿಂಗ್ ಇನ್ ಪಾರ್. ಆಫ್ ಕೋರ್ಸ್ ಇವನು ಒಂದ್ ಸ್ವಲ್ಪ ಮೇಲೆ ಹೋಗ್ಬಿಟ್ಟ ಫಾರ್ ವೇರಿಯಸ್ ರೀಸನ್ಸ್ ನೋಡಿ. ಹಾಗಾಗಿ ಒಂದೇ ಕಡೆ ಇದ್ರೂ ಹೆಂಗೆ ಬೇರೆ ಬೇರೆ ತರ ಆಪರೇಟ್ ಮಾಡ್ತಾರೆ ಅಂದ್ರೆ, ಆದ್ರೆ ಬೇರೆಯವರು ಅವ್ರ ಅದರ್ ಕಿಡ್ಸ್ ಆಲ್ಸೋ ಆರ್ ಡೂಯಿಂಗ್ ಸೋ ವೆಲ್ ಅನ್ನೋ ತರ ಇದರಲ್ಲಿ. ಆಮೇಲೆ ಅವಳುನು, ಆ ಮದರ್ ಫಾರ್ ದಟ್ ಮ್ಯಾಟರ್, US ಅಂತ ಅಂದ್ರೆ ನಮ್ಗೆ ಒಂದು ಬರೀ ಕಲರ್ಫುಲ್ ಪಿಕ್ಚರ್ ಅಷ್ಟೇ ಕಂಡಿರುತ್ತೆ. ಇಟ್ ಇಸ್ ನಾಟ್ ಸೊ. ಇಫ್ ಯು ಗೆಟ್ ಇನ್ ಟು ದ ಡೀಟೇಲ್ಸ್ ವಿ ವಿಲ್ ನೋ ಹೌ ಬ್ರೋಕ್ ದ ಕಂಟ್ರಿ ಇಟ್ ಇಸ್ ಅಂತ. ಅದಕ್ಕೆ ತೀರಾ ಫೌಂಡೇಶನ್ ಅನ್ನೋ ತರ ಏನಿಲ್ಲ. ರಿಲೇಷನ್ಸ್ ಅಂತ ಬಂದಾಗ ತುಂಬಾ ಬ್ರೋಕ್ ಅದು. ಹಂಗಾಗಿ ಶಿ ವಾಸ್ ಲೈಕ್ ಶಿ ಹ್ಯಾಡ್ ನೋ ಕಂಟ್ರೋಲ್. ಅವಳು ಬಂದಾಗ ಅಥವಾ ಅವಳ ಗಂಡ ಸಿಕ್ಕಿದಾಗ ಅಷ್ಟು ಕಂಟ್ರೋಲ್ ಇರಲಿಲ್ಲ. ಬಟ್ ಶಿ ಡಿಡ್ ನಾಟ್ ಸ್ಟಾಪ್ ದೇರ್. ಹರ್ ಮೈಂಡ್ ಸೆಟ್ ಟುವರ್ಡ್ಸ್ ಮನಿ ಅಥವಾ ರಿಚ್ನೆಸ್ ಡಿಡ್ ನಾಟ್ ಸ್ಟಾಪ್ ದೇರ್. ಶಿ ಟುಕ್ ಹರ್ ಲೈಫ್ ಇನ್ ಹರ್ ಹ್ಯಾಂಡ್ಸ್ ಅಂಡ್ ಶಿ ಮೇಡ್ ಶೋರ್ ದಟ್ ಆಲ್ ಹರ್ ಕಿಡ್ಸ್ ಪ್ರಾಸ್ಪರ್. ಇಲ್ಲಿ ಶಿ ವಾಸ್ ದ ಶಿ ಈಸ್ ಅ ಸಾಲಿಡ್ ಎಕ್ಸಾಂಪಲ್ ಫಾರ್ ದಟ್ ರಿಚ್ ಮೈಂಡ್ ಸೆಟ್. ಅಫ್ಕೋರ್ಸ್ ಎಲ್ಲರೂ ಅಷ್ಟೇ ಎಕ್ಸಲೆಂಟ್ ಆಗಿರ್ಬೇಕು ಅನ್ನೋ ಥರ ಏನಿಲ್ಲ. ಆಮೇಲೆ ದ ಮೋರ್ ಡೀಪರ್ ದ ಪೇನ್, ದ ಮೋರ್ ಹೈಯರ್ ದ ಚಾನ್ಸಸ್ ಆಫ್ ಗ್ರೋಯಿಂಗ್. ಸೊ ನಮಗೂ ಹೇಳ್ಬೇಕು ಅಂದ್ರೆ ಅಷ್ಟು ಡೀಪ್ ಇಲ್ಲಲ್ಲ, ಮರಕ್ಕಾದ್ರೂ ರೂಟ್ಸ್ ಡೀಪ್ ಆಗಿ ಹೋದ್ರೆ ಮೇಲ್ಗಡೆ ಹೋಗಕ್ಕೆ ಅವಕಾಶ ಇರುತ್ತೆ. ಸೊ ಯು ನೆವರ್ ನೋ, ಲೈಕ್ ಆದ್ರೆ ಅಟ್ಲೀಸ್ಟ್ ನಮಗೂ ಏನು ತೀರಾ ದುಡ್ಡೇ ಬೇಡ ಅಥವಾ ಫುಲ್ ವಿ ಆರ್ ಅಬಂಡೆಂಟ್ ಅನ್ನೋ ಥರ ಏನಿಲ್ಲ. ಆದ್ರೂ ಅದೊಂದು ಯೋಚನೆ ಮಾಡೋಕೆನೆ ಹಿಂದೆ ಮುಂದೆ ನೋಡ್ಬಿಡ್ತೀವಿ, ಹಿಂಗೂ ಸಾಧ್ಯನಾ ಅನ್ನೋ ಥರ. ಈಗ ಇಲ್ಲಿ ಎಲ್ಲರಿಗೂ ಯಾರಿಗೆ ಕೋಟಿ ರೂಪಾಯಿ ಬೇಕು, ಒಂದ್ ವರ್ಷದಲ್ಲಿ ಕೋಟಿ ರೂಪಾಯಿ ಬಂದ್ರೆ ಯಾರಿಗೆ ಬೇಡ, ಯಾರಿಗೆ ಬೇಕು? ಬೇಕು ಅನ್ನೋರು ಮೀ ಅಂತ ಹಾಕಿ, ಬೇಡ ಅನ್ನೋರು MN ಅಂತ ಹಾಕಿ ಚಾಟ್ ಬಾಕ್ಸ್ ಅಲ್ಲಿ ನೋಡೋಣ. ಯಾರಿಗೆ ಬೇಡ ನೋಡೋಣ, ಇನ್ನು ಯಾರು ಅದ್ರಲ್ಲಿದ್ದಾರೆ ಅಂತ ಚಾಟ್ ಬಾಕ್ಸ್ ಅಲ್ಲಿ ಬರ್ತಿಲ್ಲ. ಬೇಡವಾ ಡಾರ್ಲಿಂಗ್? ನೋನಾ? ಓಕೆ, ರಾಣಿಗ್ ಬೇಕು, ಧ್ಯಾನಿಗ್ ಬೇಕು, ವೀಣಕ್ ಬೇಡ, ನೀತು ನಿಮ್ಗೆ ನಂಗೂ ಬೇಡ. ನೀತು ಬೇಡ. ಓಕೆ, ನಂಗ್ ಸದ್ಯಕ್ಕೆ ಒಂದ್ ತಿಂಗಳಿಗೆ ಬೇಕು ಸೀಮಾ, ಒಂದ್ ವರ್ಷದವರೆಗೂ ಕಾಯಕ್ ಆಗಲ್ಲ. ಹಂಗೆ ದಿಸ್ ಐ ಲೈಕ್. ಓಕೆ, ಹಿಂಗಿರುವಾಗ ಇಷ್ಟು ನಾವು ಬೇಡ ಅನ್ನೋ ತರ ಏನಿರೋದಿಲ್ಲ. ಆದ್ರೆ ಅದಕ್ಕೆ ಏನಾದ್ರೂ ಮಾಡಕ್, ಏನಾದ್ರೂ ಬೇರೆ ತರ ಮಾಡಕ್ ನೋಡ್ತಿರ್ತೀವ ಅಂತಂದ್ರೆ ಇರ್ತಾರೆ. ಇಲ್ಲ ಅಂತಲ್ಲ, ಸೆಲ್ಫ್ ಸಫಿಶಿಯಂಟ್ ಅಂದ್ರೆ ಒಬ್ಬೊಬ್ಬರದ್ದು ಜರ್ನಿ ಆಫ್ ದ ಸೋಲ್. ದೋ ವಿ ಆಲ್ ಅಪಿಯರ್ ಟು ಬಿ ಇನ್ ದ ಈ ಬಾಡಿಯಲ್ಲಿ ಇದೀವಿ ಅನ್ನೋ ತರ ಇದ್ರು, ಸೋಲ್ ಜರ್ನಿ ಅಂತ ಬಂದಾಗ ಅದು ಬೇರೆ ಬೇರೆ ತರಾನೇ ಮಾಡ್ತಿರುತ್ತೆ. ಅಂಡ್ ಯಾವ್ದೇ ಸೋಲಾರು ಆಗ್ಲಿ, ಈಗ ಫಾರ್ ದಟ್ ಮ್ಯಾಟರ್ ಐ ನೋ ವೀಣಾ ಫಾರ್ ದಟ್ ಮ್ಯಾಟರ್, ಅವ್ರಿಗೆ ತುಂಬಾ ದೊಡ್ಡ ದೊಡ್ಡ ಸರ್ವಿಂಗ್ ಅಂಬಿಷನ್ಸೇ ಇದೆ. ಆದ್ರೆ ಆನೆಸ್ಟ್ ಆಗಿ ವಿತೌಟ್ ಮನಿ ಕ್ಯಾನ್ ವಿ ಡೂ ಇಟ್? ನಾವೇನೇ ದೊಡ್ಡ ದೊಡ್ಡ ಮಠಗಳು ಇದು ಅನ್ಕೊಂಡ್ರು ದುಡ್ಡಿಲ್ದೆ ಅಲ್ಲೂ ನಡೆಯೋದಿಲ್ಲ. ದಾನ ಧರ್ಮದ ಲೆಕ್ಕದಲ್ಲಾದ್ರೂ ಸರಿ, ಮನಿ ವಿಲ್ ಬಿ ಇನ್ ರೊಟೇಷನ್ ಅಲ್ವಾ? ಸೊ ದಟ್ ಇಸ್ ಹೌ ದ ರಿಚ್ ಮೈಂಡ್ ಸೆಟ್ ಅಲ್ಲಿ. ಹಾಗಾದ್ರೆ ನಂಗೂ ಬೇಕು ಸಿನಿಮಾ. ಕರೆಕ್ಟ್. ನೀತು, ಐ ನೋ ನೀವು ಬೇಕೋ ಬೇಕೋ ಬೇಡ ಬೇಡ ಅಂದ್ರೆ ಯು ಆರ್ ಎ ಸೂಪರ್ ಮ್ಯಾನಿಫೆಸ್ಟೋ ಅಂತ ನಂಗೆ ಗೊತ್ತು. ನೀತು ಹಾಕಿ ಚಾಟ್ ಬಾಕ್ಸ್ ಅಲ್ಲಿ ನಂಗೂ ಬೇಕು ಅಂತ. ಅದು ಏನು ಚಾಟ್ ಮಾಡಕ್ ಬರ್ತಾ ಇಲ್ಲ ಸಿಮಾ, ಇದು ಟ್ಯಾಬ್ ಹೊಸ್ತಲ್ಲ, ಗೊತ್ತಾಗ್ತಾ ಇಲ್ಲ ನಂಗೆ.
ತಲೆ ಕೆಡ್ಸ್ಕೊಬೇಡಿ ನೀತು, ಹಂಗಾರೆ ಬರುತ್ತೆ. ಹಾ, ಬಂತು ಫೈನಲಿ. ಓಕೆ. ಸಿ, ಇನ್ನೊಂದು ಹಿಂಗೆ ನಾವು ಬರೀ ದುಡ್ಡು ದುಡ್ಡು ಅಂತ ನೋಡಿದ್ರೆ ನಮ್ಗೆ ಆ ಲಿಂಕೇ ಸಿಗೋದಿಲ್ಲ, ಆ ಕನೆಕ್ಟಿವಿಟಿನೇ ಸಿಗೋದಿಲ್ಲ. ಆದ್ರೆ ವೆನ್ ವಿ ಟೇಕ್ ದ ರಿಯಲ್ ಎಕ್ಸಾಂಪಲ್ಸ್ ಅಲ್ವಾ, ವಿ ವಿಲ್ ಗೆಟ್ ದಟ್ ಇನ್ಸ್ಪಿರೇಷನ್, ವಿ ವಿಲ್ ಗೆಟ್ ದ ಹೋಪ್ ದಟ್ ಈವನ್ ವಿ ಅಟ್ ಸಮ್ ಆರ್ ದಿ ಅದರ್ ಪಾಯಿಂಟ್, ಇಫ್ ವಿ ಆರ್ ಪರ್ಸಿಸ್ಟೆಂಟ್, ವಿ ಕ್ಯಾನ್ ಆಲ್ಸೋ ಅಚೀವ್ ಅನ್ನೋ ಥರ. ಈ ರಿಚ್ ಮೈಂಡ್ ಸೆಟ್ಗೆ ಇದು ಫಾರಿನ್ ರೆಫರೆನ್ಸ್ ಯಾಕೆ, ಇಂಡಿಯಾದ ರೆಫರೆನ್ಸ್. ಅಂಬಾನಿ ಇದ್ರಲ್ಲ, ಅವರು ತಾತಪ್ಪ, ದ ಒನ್ ಹೂ ಇಸ್ ನೌ ಅವರು ವೆನ್ ಹಿ ವಾಸ್ ಅರ್ನಿಂಗ್ ಇನ್ ಥೌಸಂಡ್ಸ್, 2-3 ಸಾವಿರ ಮುಂಬೈಯಲ್ಲಿ ಏನೋ ಪೆಟ್ರೋಲ್ ಬಂಕ್ ಅಲ್ಲ ಏನೋ ಎಲ್ಲೆಲ್ಲೋ ಕೆಲಸ ಮಾಡ್ಕೊಂಡಿದ್ದಾಗ ಏನೋ ತಗೊಂತಿದ್ದಾಗ ಹಿ ಯೂಸ್ ಟು ಗೋ ಟು ಹೋಟೆಲ್ ತಾಜ್ ಅಂತೆ, ಓನ್ಲಿ ಟು ಡ್ರಿಂಕ್. ಹಿ ಕುಡ್ ಅಫೋರ್ಡ್ ಓನ್ಲಿ ಕಾಫಿ ದೇರ್, ಬಟ್ ಹಿ ಯೂಸ್ ಟು ಗೋ. ಒಂದು ವಾರಕ್ಕೆ 1 ದಿನ ಅಂತ ನಿಗದಿ ಮಾಡ್ಕೊಂಡು, ಅಥವಾ 1 ತಿಂಗಳಿಗೆ ಸಂಬಳ ಬಂದಾಗ 1 ದಿನಕ್ಕೆ ಹೋಗಿ ಅಲ್ಲಿ ಕೂತ್ಕೊಂಡು ಕಾಫಿ ಕುಡ್ಕೊಂಡು ಬರ್ತಿದ್ರಂತೆ. ಅವ್ರ ಫ್ರೆಂಡ್ಸ್ ಎಲ್ಲ ಹೇಳ್ತಿದ್ರಂತೆ, ಯಾಕಪ್ಪ ನಿನ್ಗೆ ಬರೀ 2-3 ಸಾವಿರಕ್ಕೆ ತಾಜ್ಗೆ ಹೋಗೋ ಶೋಕಿ, ಇಲ್ಲೇ ಏನಾದ್ರೂ ಕುಡಿಬಾರ್ದ? ಅಲ್ಲೂ 10 ರೂಪಾಯಿಗೂ ಅದೇ ಕಾಫಿ ಬೇರೆ ಕಪ್ಪಲ್ಲಿ ಕೊಡ್ತಾರೆ ಅಷ್ಟೇ, ನೀನ್ ಯಾಕೆ ಅಲ್ಲಿ ತನಕ ಹೋಗಿ ಮಾಡ್ತೀಯ? ಅದ್ರ ಬದಲು ಒಂದು ಸೈಟೋ, ಒಂದು ಮನೆನೋ, ಒಂದು ಗಾಡಿನೋ, ಏನೋ ಒಂದು ಇನ್ವೆಸ್ಟ್ಮೆಂಟ್ ಅಂತ ಮಾಡ್ಕೋಬಾರ್ದ? ಚಿನ್ನನೋ ಏನೋ ತಗೋಬಾರ್ದ ಅಂತ ಕೇಳ್ತಿದ್ರಂತೆ. ಬಟ್ ದಿಸ್ ಮ್ಯಾನ್ ಹೂ ಹ್ಯಾಡ್ ಹೈ ಇಂಟೆನ್ಷನ್ಸ್, ಅವ್ರಿಗೆ ಎಂತ ವಿಷನರಿಗಳು ಮಾತ್ರ ಹಿಂಗೆ ಯೋಚನೆ ಮಾಡಕ್ ಸಾಧ್ಯ ಅಂದ್ರೆ, ಹೌದು 10 ರೂಪಾಯಿಗೆ ಸಿಗೋ ಕಾಫಿ ಅಂಗಡಿಲೂ ಕಾಫಿ ಅದೇ ಇರುತ್ತೆ, ಆದ್ರೆ ಸುತ್ತಮುತ್ತನವ್ರ ಮಾತು ಅದೇ ಇರೋದಿಲ್ಲ, ಯೋಚನೆಗಳು ಅದೇ ಇರೋದಿಲ್ಲ, ಆ ವೈಬ್ರೇಷನ್ಸ್ ಅದೇ ಇರೋದಿಲ್ಲ. ಐ ನಾಟ್ ಗೋ ದೇರ್ ಓನ್ಲಿ ಫಾರ್ ದ ಕಾಫಿ ಐ ಡ್ರಿಂಕ್. ಆ ಜಾಗ, ಆ ಆಂಬಿಯನ್ಸ್ ಇರುತ್ತಲ್ವಾ, ಅದೊಂದು ಹೈ ಕೊಡುತ್ತೆ ನಂಗೆ, ಅದನ್ನ ಯಾವ್ದು ಕೊಡೋದಿಲ್ಲ. ಇಲ್ಲಿ ಕುತ್ಕೊಂಡು ಈ ಮರದ ಟೇಬಲ್ ಮೇಲೋ ಅಥವಾ ಅಲ್ಲೆಲ್ಲೋ ಮೂಲೆಯಲ್ಲಿ ನಿಂತ್ಕೊಂಡು ಕುಡಿತೀವಲ್ಲ, ಅದು ಕೊಡೋದಿಲ್ಲ ನನ್ಗೆ. ಅಲ್ಲಿ ಹೋದಾಗ ಐ ಗೆಟ್ ದಟ್ ಇದು ಅನ್ನೋ ಥರ ಹಂಗಾಗಿ ಹೋಗ್ತೀನಿ. ಅದು ಅಲ್ದೇ ಅಲ್ಲಿ ಮಾತಾಡ್ತಿರಲ್ಲ ಜನಗಳು, ಅವ್ರು ಯಾರು ನನ್ನನ್ನ, ಇಫ್ ಐ ಡೋಂಟ್ ಗೋ ದೇರ್ ದೇ ವಿಲ್ ನಾಟ್ ಟೇಕ್ ಮೀ ದೇರ್. ನನ್ನ ಯಾಕೆ ತಗೋತಾರೆ ಅಂತಂದ್ರೆ, ಅಲ್ಲಿ ನಾನು ಕಾಫಿ ಕುಡಿಯೋ ನೆಪದಲ್ಲಿ ಅಲ್ಲೋ ಕೂತ್ಕೊಂಡು ಸುಮ್ಮನೆ ಕೂತ್ಕೊಂಡಾಗ ಆಚೆ ಈಚೆ ಅವ್ರು ಮಾತಾಡೋದನ್ನ ಕೇಳಿಸ್ಕೊತೀನಿ. ಎಲ್ಲೋ ಪೆಟ್ರೋಲಿಯಂ ಅಂತ, ಎಲ್ಲೋ ಯಾವುದೋ ಮಿನರಲ್ ಅಂತ, ಇನ್ಯಾವುದೋ ಏನೇನು ಬಿಸ್ನೆಸ್ ಪ್ಲಾನ್ಸ್ ಎಲ್ಲ ಆಗ್ತಾವಲ್ಲ, ಅವು 10 ರೂಪಾಯಿ ಅಂಗಡಿಲಿ ಆಗೋದಿಲ್ಲ, ಅವು ಅಲ್ಲೇ ಆಗೋದು. ಅದನ್ನ ಕೇಳಕ್ಕೆ, ಟು ಗೆಟ್ ಕನೆಕ್ಟೆಡ್ ಐ ಹ್ಯಾವ್ ಟು ಗೋ ದೇರ್. ಅಲ್ಲಿ ಏನಾರು ಆಗಿರ್ಲಿ ಅದಕ್ಕೆ ಅದು. ಸೊ ಹಿ ವಾಸ್ ಥಿಂಕಿಂಗ್ ಇಟ್ ಆಸ್ ಅನ್ ಇನ್ವೆಸ್ಟ್ಮೆಂಟ್. ಇದು ಎಷ್ಟು ಇದು ತುಂಬಾ ಹಳೆ ಇದಲ್ಲ. ಯು ಬೀಟ್ ಅಂಬಾನಿ, ಬೀಟ್ ಅದಾನಿ, ಯಾರು ಘಟಾನುಘಟಿಗಳಿದ್ದಾರೆ ಅಲ್ಲ, ಆಮೇಲೆ ದಟ್ ಇಸ್ ಜಸ್ಟ್ ದ ಸ್ಟಾರ್ಟಿಂಗ್ ಪಾಯಿಂಟ್. ಆಮೇಲೆ ದೇ ಹ್ಯಾಡ್ ದಿಯರ್ ಜರ್ನಿ, ದೇ ಹ್ಯಾಡ್ ದಿಯರ್ ಅಪ್ಸ್ ಅಂಡ್ ಡೌನ್ಸ್, ಅದ್ ಬೇರೆ ಮಾತು. ಆದ್ರೆ ಈ ಸೀಡಿಂಗ್ ಅನ್ನೋದು ಮೈಂಡ್ ಸೆಟ್ ಅಲ್ಲೇ ಆಗೋದು. ಸಿ, ಆಮೇಲೆ ಇಟ್ ಈಸ್ ನಥಿಂಗ್ ಟು ಡೂ ವಿತ್ ದ ರಿಚ್ ಅಂತ ಯಾಕಂದೆ ಅಂದ್ರೆ, ವೆನ್ ನನ್ನ ಮದುವೆ ಆದ್ಮೇಲೆ ನಾನು MA ಮಾಡಿದ್ದು. ಅಲ್ಲಿ ಹೋದಾಗ ಆಕ್ಚುಲಿ ಐ ವಾಸ್ ದ ರಿಚೆಸ್ಟ್ ಇನ್ ದ ಕ್ರೌಡ್. ಇಟ್ ವಾಸ್ ಅ ಗವರ್ಮೆಂಟ್ ಕಾಲೇಜ್ ಅಂಡ್ ಪೀಪಲ್ ಫ್ರಮ್ ಆಲ್ ದ ಏನು ಹಳ್ಳಿಯಿಂದ ಎಲ್ಲ ಬರ್ತಾರೆ, ಇಲ್ದಿದ್ರು ಬರ್ತಾರೆ. ರಿಚೆಸ್ಟ್ ಅಂದ್ರೆ ಬೇರೆಯವರು ಇದ್ರು, ಇಲ್ಲ ಅಂತಲ್ಲ, ಬಟ್ ಒಂದು ಟಾಪ್ 5 ಟಾಪ್ 10 ಅಲ್ಲಂತೂ ನಾನು ಇದ್ದೆ. ಆದ್ರೆ ನನ್ನ ಯೋಚನೆ ಎಷ್ಟು ಕೆಳಗಿತ್ತು ಅಂತ ಅಂದ್ರೆ, ಐ ಯೂಸ್ ಟು ಥಿಂಕ್, ಈ 2 ವರ್ಷ ಆದ್ಮೇಲೆ ನಂಗೊಂದು 10,000 ಸಂಬಳ ಸಿಗುತ್ತೆ ಅಲ್ವಾ, ಅಷ್ಟು ಬಂದ್ರೆ ಸಾಕು ಅನ್ನೋ ಲೆಕ್ಕ ನಂಗೆ. 3,000 ನನ್ನ ಗಂಡ ಪಾಕೆಟ್ ಮನಿ ಕೊಡ್ತಿದ್ದ, 50,000 ಆಗಿನ ಕಾಲ ಗಾಡಿ ಕೊಡ್ಸಿದ್ದ, ಎಷ್ಟು ಚೆನ್ನಾಗಿರೋ ಮನೇಲಿ ಇದ್ದೆ. ಐ ವಾಸ್ ಆಕ್ಚುಲಿ ರಿಚ್. ಆದ್ರೆ ಮೈಂಡ್ ಸೆಟ್ ಅಲ್ಲಿ ನಂಗೆ 10,000 ರೂಪಾಯಿ ಕೆಲಸ ಸಿಗುತ್ತಲ್ವಾ, ದಿಸ್ ವಾಸ್ ಮೈ ಥಿಂಕಿಂಗ್ ದೆನ್. ಆದ್ರೆ ಇನ್ನೊಬ್ಬ ನನ್ನ ಜೊತೆ ಮಾತಾಡಿದವನು, ಅವನು ಏನು ಅಷ್ಟು ಶ್ರೀಮಂತ ಅಲ್ಲ, ಬಟ್ ಹಿ ಹ್ಯಾಡ್ ದಟ್ ಕ್ಲಾರಿಟಿ, ಇಷ್ಟೆಲ್ಲ ಗೌರ್ಮೆಂಟ್ ಕೆಲಸನೇ ಸಿಗುತ್ತೆ ಅಂತ. ನನಗೆ ತಲೆಗಿಲ್ಲ ಇದೆಲ್ಲ ಅಲ್ಲ ಅಂತ. ಅದು ಹೆಂಗಾಯ್ತು ಅಂತಂದ್ರೆ, ಒಂಥರ ನಮ್ಗೆ ಗೊತ್ತಿಲ್ಲದಂಗೆ ಆ ಸೀಡಿಂಗ್ ಕರೆಕ್ಟಾಗಿ ನಾನು ಇನ್ನೊಂದು ಸ್ವಲ್ಪ ಹೊತ್ತು ಒಂದ್ ಸೆಷನ್, ಇನ್ನೊಂದೆರಡು ದಿನ ನಾವು ಜೊತೆಲೆ ಕುತ್ಕೊಂಡು ಮಾತಾಡಿದ್ರೆ ಹೆಂಗ್ ಸಿಗುತ್ತೆ, ಏನಾಗುತ್ತೆ ಅಂತ ಅವ್ನ ಸಂಘಕ್ಕೆ ಬಿದ್ದಿದ್ರೆ ನನಗೂ ಗೌರ್ಮೆಂಟ್ ಕೆಲಸ ಸಿಕ್ಕಿರ್ತಿತ್ತು, ನನಗೂ ಲಕ್ಷಗಟ್ಟಲೆ ಸಂಬಳ ಬರ್ತಿತ್ತು. ಆದ್ರೆ ಆ ಹೊರೈಸನ್ ವೈಡನ್ ಮಾಡ್ಕೊಳಕ್ಕೆ ಹೋಗ್ಲಿಲ್ಲ ನಾನು. ನಂಗೆ ಅಂದಾಜೆ ಸಿಗ್ಲಿಲ್ಲ. ನನ್ನ ತಲೆಯಲ್ಲಿ ಏನಿತ್ತು 10,000. ಅಂಡ್ ಟ್ರಸ್ಟ್ ಮೀ, ಆಫ್ಟರ್ ದ ಕ್ಲೋಸರ್ ಆಫ್ ದಟ್ ಕೋರ್ಸ್ ಅಲ್ವಾ, ನಂಗೆ 10,000 ಸಿಕ್ತು ಸಂಬಳ. ದಟ್ ಇಸ್ ವಾಟ್ ಐ ವಿಶ್ಡ್, ದಟ್ ಈಸ್ ವಾಟ್ ಐ ಗಾಟ್. ಆದ್ರೆ ಮಜಾ ಅಂದ್ರೆ, ಇನ್ಯಾರು ನಂಗೆ ಗೌರ್ಮೆಂಟ್ ಕೆಲಸನೇ ಸಿಗುತ್ತೆ, ಸ್ವಲ್ಪ ಓದ್ಬೇಕಷ್ಟೇ, ಕಾಲ್ ಮಾಡ್ತಾರೆ ಅಂತ ಕ್ಲಾರಿಟಿ ಇದ್ದವನ್ಗೆ ಗೌರ್ಮೆಂಟ್ ಕೆಲಸನೇ ಸಿಕ್ತು. ಹೀಸ್ ಅರ್ನಿಂಗ್ ಇನ್ ಲ್ಯಾಕ್ಸ್ ನಾವು. ಅಷ್ಟು ಕ್ಲಾರಿಟಿ ಆಗ ಅಟ್ಲೀಸ್ಟ್ ನನಗಿರ್ಲಿಲ್ಲ. ಆದ್ರೆ ಐ ವಾಸ್ ರಿಚ್, ಹಿ ವಾಸ್ ನಾಟ್ ವೆನ್ ಕಂಪೇರ್ಡ್ ಟು ಮೀ ಅಟ್ ಲೀಸ್ಟ್. ಬಟ್ ಹಿ ಹ್ಯಾಡ್ ದಟ್ ಹೈ ಸ್ಟ್ಯಾಂಡರ್ಡ್ಸ್ ಆಫ್ ಲಿವಿಂಗ್.
ನಾನು ಇಲ್ಲಿಗೆ ಬಂದಿದ್ದೀನಿ ಅಂದಮೇಲೆ ಗೌರ್ಮೆಂಟ್ ಕೆಲಸ ತಗೊಂಡು ಹೋಗ್ತೀನಿ ಅಂತ ಕ್ಲಾರಿಟಿ ಇತ್ತು ಅವನಿಗೆ. ಆಮೇಲೆ ಅದೊಂದು ಸೀಡ್ ಇತ್ತು, ಅದಕ್ಕೆ ಏನೇನ್ ಮಾಡ್ಬೇಕು ಅಂತ ದಾರಿಗಳು ಗೊತ್ತಿತ್ತು ಅವನಿಗೆ. ಆನ್ ದ ಕಾಂಟ್ರರಿ, ದೋ ಹ್ಯಾಡ್ ಆಲ್ ದ ಪ್ರಿವಿಲೇಜಸ್ ಆಫ್ ಗೋಯಿಂಗ್ ಟು ವೇರ್ ಎವರ್, ಗೆಟಿಂಗ್ ವಾಟ್ ಎವರ್ ದ ಕೋರ್ಸ್, ಅಥವಾ ಏನೇನು ಟ್ಯೂಷನ್ ಬೇಕಾ, ನೋಟ್ಸ್ ಬೇಕಾ, ಟೆಕ್ಸ್ಟ್ ಬೇಕಾ, ಯಾರ್ದಾರು ಗೈಡೆನ್ಸ್ ಬೇಕಾ, ತಗೊಳಕ್ಕೆ ಅವಕಾಶ ಇದ್ರೂ ಮನೇಲೇನು ಬೇಡ ಅಂತಿರ್ಲಿಲ್ಲ. ತಲೆಲೇ ಆ ಬೀಜ ಇರಲಿಲ್ಲ. ಆ ಸೀಡಿಂಗ್ ಆಫ್ ದಟ್ ಪ್ರಾಸ್ಪೆರಿಟಿ ಅಲ್ಲೇ ಆಗಿರಲಿಲ್ಲ. ಸೊ ಐ ವಿಶ್ ಇಫ್ ಅಟ್ ಆಲ್ I had got for few more conversation with that person, my life would have been different ಅನ್ನೋ ಥರ. And it took all these 10 to 15 years, 10 ಅಲ್ಲ 15 years. 15 years ಅಲ್ಲಿ ಎಷ್ಟು ಲಕ್ಷ ಆಗಿದೆ ಅವನಿಗೆ, ಎಷ್ಟು ಕೋಟಿ ಆಗಿದೆ ಅವನಿಗೆ, ನಾನೆಲ್ಲಿದ್ದೀನಿ. ಇಟ್ಸ್ ಓಕೆ, ಎಲ್ಲ ಆಗೋದೆಲ್ಲ ಒಳ್ಳೇದಕ್ಕೆ. ಯಾವಾಗಾದ್ರೂ ಚೇಂಜ್ ಆಗ್ತಿದ್ದಂಗೆ ಒಂದೊಂದ್ಸತಿ ತಪ್ಪಾದಾಗ ಒಂದೊಂದ್ಸತಿ ತಿದ್ಕೊಳ್ಳೋಕೆ ಅವಕಾಶ ಸಿಗುತ್ತೆ. ಬಟ್ ನೆಕ್ಸ್ಟ್ ಟೈಮ್ ಐ ಡಿಡ್ ನಾಟ್ ಹೆಸಿಟೇಟ್. ಲೈಕ್ ತಪ್ಪು, ಇಟ್ಸ್ ಓಕೆ, ಆದ್ರೆ ಅಲ್ಲಿಂದ ಪಾಠ ಕಲ್ತ್ಬಿಡ್ಬೇಕು. ಆಮೇಲೆ ಐ ಸ್ಟಾರ್ಟೆಡ್ ರಿಯಲೈಸಿಂಗ್, ಇಲ್ಲ ಇದು ಹಿಂಗಲ್ಲ. ಒಂದು ಕಂಪ್ನಿ ಕೌಂಟ್ಸ್, ಒಂದು ವಿ ಆರ್ ದ ಪ್ರಾಡಕ್ಟ್ ಆಫ್ ದ 5 people ವಿ ಸರೌಂಡ್ ಅವರ್ ಸೆಲ್ಸ್. ಸುಮ್ಮನೆ ತಿಂಡಿ ಆಯ್ತಾ, ಊಟ ಆಯ್ತಾ, ಏನ್ ತಿಂದ್ರಿ, ಮಲ್ಗಿದ್ರಾ, ಎದ್ರಾ, ವೆನ್ ವಿ ಕಮ್ ಟುಗೆದರ್ ಅಲ್ಲ, ವಿ ಶುಡ್ ಬಿ ಡಿಸ್ಕಸಿಂಗ್ ಸೀರಿಯಸ್ ಥಿಂಗ್ಸ್. ಅಂದ್ರೆ ಅಟ್ಲೀಸ್ಟ್ ದಟ್ ಕ್ರೌಡ್ ಅಂತ ಅಂದಾಗ ದಟ್ ಕ್ರೌಡ್ ಶುಡ್ ಹ್ಯಾವ್ ದಟ್ ಪರ್ಪಸ್ ಆಫ್ ದ ಕಾನ್ವರ್ಸೇಷನ್. ಸುಮ್ಮನೆ ಜನರಲ್ ಟಾಕ್ ಇಸ್ ಗುಡ್, ಬಟ್ ಲಾಂಗ್ ರನ್ ಅಲ್ಲಿ ಏನು ಉಪಯೋಗ ಬರೋದಿಲ್ಲ ಅದು. ಅಂಥ 5 ಜನದ ಜೊತೆ ನಮ್ದು ಸರೌಂಡ್ ಮಾಡ್ಕೊಂಡಾಗ, ಬೇಕೋ ಬೇಡ 5 ಜನ ನನ್ನ ಫ್ರೆಂಡ್ಸ್ ಎಲ್ಲ ಲಕ್ಷಾಧೀಶ್ವರರಾಗಿದ್ದಾರೆ ಅಂತಂದ್ರೆ ನಾನು ಲಕ್ಷಾಧೀಶ್ವರ ಆಗೇ ಬಿಡ್ತೀನಿ. ಕೋಟ್ಯಾಧೀಶ್ವರರಾಗಿದ್ದಾರೆ ಅಂದ್ರೆ ಕೋಟ್ಯಾಧೀಶ್ವರ ಆಗೇ ಬಿಡ್ತೀನಿ. ಬೇಕೋ ಬೇಡವೋ ಸಂಘಕ್ಕ ರಂಗ್ ಸಿಕ್ಕೇ ಬಿಡುತ್ತದು, ಸಂಘದಂತೆ ಸಹವಾಸ ಬಂದೇ ಬಿಡುತ್ತೆ. ಸೊ ದೆನ್ ಐ ಬಿಕೇಮ್ ಜಾಣೆ ಆಗ್ಬಿಟ್ಟೆ ನಾನು. ಇಟ್ಸ್ ಓಕೆ, ಒಂದ್ ಚೆನ್ನಾಗಿರೋ ಕ್ರೌಡಿಗೆ ಬೀಳ್ಬೇಕು ನಾನು, ಕೆಟ್ಟ ಮೇಲೆ ಬುದ್ಧಿ ಬಂತು ಅಂತಲ್ಲ ಹಂಗೆ ನಿಲ್ದಿದ್ರೆ ಇದನ್ನೇ ಮಾಡ್ತಾ ಬೇರೆ ರಿಸಲ್ಟ್ ಕೇಳಿದ್ರೆ ಎಲ್ಲಿಂದ ಸಿಗುತ್ತೆ. ಬೇರೆ ರಿಸಲ್ಟ್ ಬರ್ಬೇಕು ಅಂದ್ರೆ ಬೇರೆದು ಮಾಡ್ಬೇಕಲ್ವಾ. ಸೊ ಐ ಸ್ಟಾರ್ಟೆಡ್ ಶಿಫ್ಟಿಂಗ್ ಮೈ ಮೈಂಡ್ ಸೆಟ್ ಟುವರ್ಡ್ಸ್ ಮನಿ, ಟುವರ್ಡ್ಸ್ ರಿಲೇಷನ್, ಟುವರ್ಡ್ಸ್ ಮೈ ಓನ್ ಸೆಲ್ಫ್. ಸೊ ಈ ಮನಿ ಮೈಂಡ್ ಸೆಟ್ ಅನ್ನೋದು ಇಟ್ ಸ್ಟಾರ್ಟೆಡ್ ಹಿಂಗೆ. ಆಮೇಲೆ ಮನಿಗೆ ಅದ್ರದ್ದೇ ಆದ ಏನ್ ಫ್ರೀ ವಿಲ್ ಅಂತ ಇರೋದಿಲ್ಲ. ಅದ್ ನಮ್ದು ಎಮೋಷನ್ಸ್ ನ ರೆಸಿಪ್ರೊಕೇಟ್ ಮಾಡುತ್ತೆ. ಅದ್ ನಾವ್ ಎಮೋಷನಲ್ ಇನ್ವಿಟೇಷನ್ ಅಂತ ಏನ್ ಹೇಳ್ತೀವಿ, ಹಂಗ್ ಮಾತ್ರ ಅದು ನಮಗ್ ಸಿಗುತ್ತೆ. ಇದಕ್ಕೆ ಇದು ಹೆಂಗೆ ಅಂತಂದ್ರೆ, ಸಿ ಇಫ್ ಐ ಆಮ್ ಅ ಪರ್ಸನ್ ಹೂ ಇಸ್ ಕೇಪಬಲ್ ಆಫ್ ಅರ್ನಿಂಗ್ 1 lakh rupees ಪರ್ ಮಂತ್ ಅನ್ಕೊಳ್ಳಿ. ಈಗ ನನ್ಗೆ ಸಡನ್ ಆಗಿ ಕೆಲಸ ಹೋಗ್ಬಿಡುತ್ತೆ, ಆದ್ರೆ ನಂಗೆ ನೆಕ್ಸ್ಟ್ ಕೆಲಸ ಸಿಗೋದು ಒಂದ್ ತಿಂಗಳು 2 ತಿಂಗಳು ಸಿಗದೇ ಇಲ್ಲ, ಬ್ರೇಕ್ ಆಗೋಗ್ಬಿಡ್ತೀನಿ ಅನ್ಕೊಳ್ಳಿ. 3 ತಿಂಗಳನ್ನ ಹೋದ್ರುನು, 3ನೇ ತಿಂಗಳಲ್ಲಿ ಹೋದ್ರುನು ಐ ವಿಲ್ ನಾಟ್ ಸೆಟಲ್ ಫಾರ್ 50,000. 1 ಲಕ್ಷ ಮಿನಿಮಮ್ ಇದ್ದೇ ಇರುತ್ತೆ. ಇನ್ಫ್ಯಾಕ್ಟ್ ಅದಕ್ಕಿಂತ ಜಾಸ್ತಿ ಇರುತ್ತೆ, ಯಾಕಂದ್ರೆ 2 ತಿಂಗಳು ಕೂತಿರ್ತೀನಲ್ಲ, ಆಗ ಇನ್ನೂ ಜಾಸ್ತಿ ಕೆಲಸ ಮಾಡಿರ್ತೈತೆ ಅಲ್ಲೇ. ಆಮೇಲೆ ನಾನು 1 ಲಕ್ಷಕ್ಕೆ ಹೇಳ್ಬೋದು, ಇಲ್ಲ ನಿಮ್ಗೆ ಎಕ್ಸ್ಪೀರಿಯನ್ಸ್ ಇತ್ತು, ನಿಮ್ಗೆ ಎಜುಕೇಶನ್ ಇತ್ತು ಅಂತ. ಎಜುಕೇಶನ್ ಎಕ್ಸ್ಪೀರಿಯನ್ಸ್ ಸೆಕೆಂಡರಿ. ಯಾರು ಓದಿಲ್ವೋ, ಬರೀ ಯಾರು ಬಿಸ್ನೆಸ್ ಮಾಡ್ತಾರೋ, ಅಂದ್ರೆ ಓದಿಲ್ದಾನೆ ಸುಮ್ನೆ ಏನೋ ಒಂದು ಅಂಗಡಿ ಇಟ್ಕೊಂಡಿರೋನಾದ್ರೂ ಅವ್ನಿಗೆ ಎಷ್ಟು ತಿಂಗಳಿಗೆ ಆದಾಯ ಇದೆ, ಆ ಅಂಗಡಿ ಏನೋ ಬೆಂಕಿ ಬೀಳ್ತೋ, ಅಥವಾ ಏನೋ ದಿವಾಳಿ ಆದ್ನೋ, ಅಥವಾ ಆಚೆಗೆ ಹೋದ್ರೂ ಅವನು, ಈಗ ಅಂಬಾನಿ ಫಾರ್ ದಟ್ ಮ್ಯಾಟರ್, ಕೋಟಿ ಗಟ್ಲೆ ಮಾಡ್ತಿರೋನು ಅನಿಲ್ ಅಂಬಾನಿ, ನಾವ್ ಅನ್ಕೊಂಡಿರ್ತೀವಿ ದಿವಾಳಿ ಅಂತ. ಅವ್ನ ದಿವಾಳಿನೂ ಕೋಟಿಲೇ ಆದ್ರೂ ಮತ್ ನೆಕ್ಸ್ಟ್ ಹೈಕು ಅವ್ನಿಗೆ ಅದ್ರಲ್ಲೇ ಕೋಟಿಲೇ ಸಿಗ್ತಿರುತ್ತೆ. ನಮ್ಗೆ ಅವ್ನಿಗೆ ಅಯ್ಯೋ ಪಾಪ ಅಂತ ಅನಿಸ್ತಿರ್ತೀವಿ. ದೊಡ್ಡದಾಗಿ ಯೋಚನೆ ಮಾಡ್ತಾನೆ ಹೊರತು ಹಿ ವಿಲ್ ನಾಟ್ ಸೆಟಲ್ ಫಾರ್ ದ ಲೆಸರ್ ಥಿಂಗ್ಸ್ ಆಟ್ ಆಲ್. ಹಾಗಾಗಿ ಮನಿ ಇಸ್ ದ ಒಂಥರ ಎಮೋಷನಲ್ ಇನ್ವಿಟೇಷನ್ ಇಲ್ದೇ ಬರೋದೇ ಇಲ್ಲ ಅದು. ಒಂದೊಂದ್ಸತಿ ನಾವು ಎಷ್ಟು ರಿಸೀವಿಂಗ್ ಮೋಡಲ್ಲೇ ಇರೋದಿಲ್ಲ ಅಂತಂದ್ರೆ, ಏನಾರು ಕೇಳಿದ್ರೆ ಬೇಡ ಪರವಾಗಿಲ್ಲ, ಅಪ್ಪನ ಹತ್ರ ಸಂಕೋಚ ಬೇಡ, ಗಂಡನ ಹತ್ರ ಬೇಡ ಸಂಕೋಚ. ಅದ್ ಸರ್ಕ್ಯುಲೇಷನ್ಗೆ ಬಿಡೋದಿಲ್ಲ. ನಾವು ಅದನ್ನ ತಗೊಳ್ಳೋದೇ ಹೋದ್ರೆ ಕೊಡೋದು ಹೆಂಗೆ? ನಾವು ವಿ ವಿಲ್ ಬಿ ಇನ್ ಆಲ್ ಸರ್ವಿಂಗ್ ಮೋಡ್. ನಿಮಗೆ ಅದ್ ಮಾಡ್ಕೊಡ್ಬೇಕಾ ಮಾಡ್ತೀವಿ, ನಿಮ್ದು ಘನತೆ ಗೌರವ ಎಲ್ಲ ಎತ್ತಿಡಿತೀವಿ. ಆದ್ರೆ ವೆನ್ ಇಟ್ ಎಸ್ಪೆಷಲಿ ವಿ ವಿಮೆನ್ ಅಲ್ವಾ, ವಿ ಆರ್ ವೆರಿ ಸೋ ಗುಡ್ ಎಟ್ ಗಿವಿಂಗ್. ತಗೊಳಕ್ಕೆ ಬಾಯೇ ಬರೋದಿಲ್ಲ. ಏನ್ ಅನ್ಕೊಂಡ್ಬಿಡ್ತಾರ, ಅದೇ ಹುಡುಗರು ಹಂಗಿರೋದಿಲ್ಲ ಸಾಮಾನ್ಯ. ಅಟ್ಲೀಸ್ಟ್ ಹೆಣ್ಮಕ್ಳು ಸ್ವಲ್ಪ ಹಂಗೇನೆ, ನಾವೇ ಅರ್ನ್ ಮಾಡ್ತಿರ್ತೀವಿ, ಬೇಕಾದ್ರೆ ನಾವು ತಗೊಬಂದು ನಮ್ ಗಂಡಂಗ್ ಕೊಡ್ತೀವಿ. ಆದ್ರೆ ಅವಂದೆಷ್ಟು ಅಂತ ಸಂಬಳ ಕೇಳಿರೋದಿಲ್ಲ, ಅವಂದೆಷ್ಟು ಅಂತ. ಅವಂದು ನನ್ ಅಕಸ್ಮಾತ್ ಸಂಬಳ ಕೇಳಿದ್ರು
ಅದನ್ನ ನಾವು ಹ್ಯಾಂಡಲ್ ನಾವು ಖರ್ಚು ಮಾಡಿದ್ರು ಅವನಿಗೆ ಲೆಕ್ಕ ಕೊಡ್ತಿರ್ತೀವಿ ಚೆನ್ನಾಗಿ. ಅದನ್ನ ನಂದು ಖರ್ಚಿಗೆ ಅಂತ ಯೂಸ್ ಮಾಡೋದಿಲ್ಲ ಜಾಸ್ತಿ, ವಾಪಸ್ ಅದು ಅಲ್ಲೇ ಇರ್ಬೇಕು ಅನ್ನೋ ಥರ. ಅಲ್ಲ ನಾವು ಕೊಟ್ಟಾಗ ಫುಲ್ 100% ಕೊಡೋ ಇದ್ರಲ್ಲಿ ಕೊಟ್ಬಿಟ್ಟಿರ್ತೀವಿ. ಸೊ ಇದು ಇನ್ನೊಂದು ರಿಸೀವಿಂಗ್ ಮಾಡಲ್ ಹೆಂಗಿರ್ತೀವಿ, ಕೊಡೋ ಮಾಡಲ್ ಹೆಂಗಿರ್ತೀವಿ ಅಂತ ಆದ್ರೆ. ಇನ್ನೊಂದು ವಿ ಅಟ್ರಾಕ್ಟ್ ವಾಟ್ ವಿ ಆರ್, ನಾಟ್ ವಾಟ್ ವಿ ವಾಂಟ್. ನಮ್ಗೆ ನಾವು ಈಗ ಒಂದು ಗ್ರೂಪ್, ಒಂದು ಕ್ಲಾಸ್ ಅಂತ ಕೊಟ್ರೆ ಒಂದು 100 ಪೀಪಲ್ ಇದ್ರೆ ನಾವು ಒಂದು 3-4 ಜನದ ಹತ್ರ ಮಾತ್ರ ಫ್ರೆಂಡ್ಶಿಪ್ ಆಗತ್ತೆ. ಒಂದು ವರ್ಷ ಫಸ್ಟ್ ಡೇ ಅಲ್ದಿದ್ರು, ಫಸ್ಟ್ ಡೇ ಯಾರ ಪಕ್ಕ ಕೂತ್ಕೋತೀವಿ ಅರ್ಧಾಗತ್ತೆ. ಆಮೇಲೆ ಇಲ್ದಿದ್ರು ಓವರ್ ಅ ಪೀರಿಯಡ್ ಆಫ್ ಟೈಮ್ ವಿ ಅಟ್ರಾಕ್ಟ್ ದ ಕೈಂಡ್ ಆಫ್ ಪೀಪಲ್ ಹೂಮ್ ವಿ ಥಿಂಕ್ ಗೋ ವೆಲ್ ವಿತ್ ಈಚ್ ಅದರ್ ಅಂತ. ಇಲ್ಲಿ ನಾನು ಅವ್ರನ್ನ ನನ್ಗೆ ಈ ಹುಡುಗಿ ಬೇಕು ಫ್ರೆಂಡ್ಗೆ, ಈ ಹುಡುಗ ಬೇಕು ಫ್ರೆಂಡ್ಗೆ ಅಂತ ತಗೊಳ್ಳೋದಿಲ್ಲ. ನಾವು ಏನೋ ಅದನ್ನೇ ಅಟ್ರಾಕ್ಟ್ ಮಾಡ್ತೀವಿ. ನಾವು ಹೇಳ್ಬೋದು ಇದು ದಿಸ್ ಇಸ್ ಸಚ್ ಅ ನೈಸ್. ನಾವು ಒಂದೊಂದ್ಸತಿ ಯೋಚನೆ ಮಾಡಿದಾಗ್ಲೂ ಒಂದೊಂದ್ ಥರಾನೇ ಧ್ವನಿಸುತ್ತಿದ್ದು. ವಿ ಅಟ್ರಾಕ್ಟ್ ವಾಟ್ ವಿ ಆರ್, ನಾಟ್ ವಾಟ್ ವಿ ವಾಂಟ್. ನನಗೆ ಬೇಕಾಗಿರ್ಬೋದು, ನನಗೆ 1 ಕೋಟಿ ಬೇಕಾಗಿರ್ಬೋದು, ಆದ್ರೆ ನಾನು 1 ಲಕ್ಷ ಕೊಟ್ಟು ಒಂದು ಕೋರ್ಸ್ ತಗೋತಾ ಇಲ್ಲ ಅಂತಂದ್ರೆ, 1 ಲಕ್ಷ ಕೊಟ್ಟು ಒಂದು ಡಾಕ್ಟರ್ದೇನೋ ಓದ್ತಿಲ್ಲ, ಅಥವಾ ಡಾಕ್ಟರ್ದು 1 ಲಕ್ಷ ಕೊಟ್ರೆ ಬರಲ್ಲ, ಅದು ಬೇರೆ ಮಾತು ಅಲ್ಲ. ಅಕಸ್ಮಾತ್ ಫೀಸ್ 1 ಲಕ್ಷ ಇದೆ, ಅದನ್ನು ಕೊಡಕ್ ನನಗೆ ಆಗ್ತಾ ಇಲ್ಲ, ನನಗೆ ಮಾರ್ಕ್ಸು ಬಂದಿದೆ, ಫೀಸ್ ಅಷ್ಟೇ ಇದೆ 1 ಲಕ್ಷ, ಅಷ್ಟನ್ನು ಕೊಡ್ತಾ ಹೋದ್ರೆ ಹೌ ಕ್ಯಾನ್ ಈವನ್ ಥಿಂಕ್ ಅಷ್ಟು ವಾಟ್ ಐ ಆಮ್. ಮತ್ತೆ ಈ ಮನೆಗಳಲ್ಲೂ ನೋಡಿ, ನಾವು ಇದು ಹೆಂಗೆ ಅಂದ್ರೆ, ನಾವು ಏನಾದ್ರೂ ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡಾಗ ಬೇರೆಯವ್ರದ್ದು ಹೆಂಗಿರುತ್ತೆ ಗಮನ ನಮ್ಮ ಕಡೆಗೆ. ಅವರು ಈಸಿಯಾಗಿ ವಿ ಫೀಲ್ ಇನ್ ದ ಸೆಂಟರ್ ಆಫ್ ದಿ ಕ್ರೌಡ್. ಆಮೇಲೆ ಅವ್ರು ಮಾತಾಡ್ಸುವಾಗ್ಲೂ ಚೆನ್ನಾಗಿ ಬಟ್ಟೆ ಹಾಕಿರೋರು ಬಂದು ಮಾತಾಡಿಸ್ತಾರೆ, ಚೆನ್ನಾಗಿ. ಸಮ್ ವೇವ್ಲೆಂತ್ ಶುಡ್ ಮ್ಯಾಚ್ ದೇರ್ ಅಂಥವ್ರು ಮಾತ್ರ ಬಂದು ಕನೆಕ್ಟ್ ಆಗ್ತೀವಿ ನಾವು. ನಾನು ಸುಮ್ಮನೆ ನನಗೆ ಚೆನ್ನಾಗಿರೋ ಫ್ರೆಂಡ್ಸ್ ಬೇಕು ಅಂತ ಅನ್ಕೊಳ್ಳೋದು, ಆದ್ರೆ ನೈಟಿನೇ ತಗೊಂಡು ನಿಂತ್ಕೊಳ್ಳೋದು ಮನೇಲಿ. ಹೌ ವಿಲ್ ಐ ಗೆಟ್? ಹಾಗಾಗಿ ಇಲ್ಲಿ ಸಿ ದ ವೇರಿಯಸ್ ಕೋರ್ಸಸ್ ವಿ ಡೂ, ಅಥವಾ ಇಲ್ಲಿ ಇರೋರು ಯಾರು ನನಗೆ ಫ್ರೀಯಾಗಿ ಸಿಕ್ಕಿಲ್ಲ ಫಾರ್ ಶೋರ್. ಅಲ್ಲ, ನಾನು ಪ್ರೈಸ್ ಟ್ಯಾಗ್ ಅಂತ ಇಟ್ಟಿಲ್ದಿರ್ಬೋದು. ನೀತು ಫಸ್ಟ್ ಇಂದ ಎಕ್ಸ್ಪ್ಲೇನ್ ಮಾಡ್ಕೊಂಬರ್ತೀನಿ ನೋಡಿ. ನೀತು, ಶಿ ಇಸ್ ಮೈ ನೈಬರ್. ಆಕ್ಚುಲಿ ನನ್ನ ಪಕ್ಕದ ಕ್ರಾಸು, ಎಷ್ಟೊಂದು ಜನ ಇದ್ದಾರೆ ನೈಬರ್ಸು, ಬಟ್ ಶಿ ಇಸ್ ಮೈ ಬೆಸ್ಟಿ. ನಾಟ್ ಬಿಕಾಸ್ ಐ ವಾಂಟೆಡ್ ಹರ್ ಟು ಬಿ, ಬಿಕಾಸ್ ಐ ಆಮ್. ಯಾಕೆ ಅಂತಂದ್ರೆ ನನ್ನ ಮಗು ಒಂದು ಸ್ಕೂಲ್ಗೆ ಹೋಗುತ್ತೆ, ಅವ್ರ ಮಗು ಆ ಸ್ಕೂಲಿಗೆ ಬರುತ್ತೆ, ವೇರ್ ದ ಫೀಸ್ ಇಸ್ ಈಕ್ವಲ್. ಇಫ್ ಅಟ್ ಆಲ್ ನಾನು ಅವ್ರ ಮಗು ಹೋಗೋ ಸ್ಕೂಲಿಗೆ ನನ್ನ ಮಗುನ ಹಾಕಿಲ್ದಿದ್ದಿದ್ರೆ, ನೋ ಚಾನ್ಸ್ ದಟ್ ಐ ಕುಡ್ ಹ್ಯಾವ್ ಬೀನ್ ಹರ್ ಫ್ರೆಂಡ್. ಚಾನ್ಸೇ ಇಲ್ಲ. ಹೆಂಗಾಗುತ್ತೆ? ಇಲ್ಲ, ನಾನು ಅವ್ರಿಗೆ ಡೈರೆಕ್ಟ್ ಆಗಿ ದುಡ್ಡು ಕೊಟ್ಟಿಲ್ಲದೆ ಇರ್ಬೋದು, ಬಟ್ ಮನಿ ಹ್ಯಾಸ್ ಪ್ಲೇಡ್ ಇಟ್ಸ್ ರೋಲ್. ಸಿಂಪಲ್. ರಾಣಿ ಫಾರ್ ದಟ್ ಮ್ಯಾಟರ್, ರಾಣಿಗೆ ಒಬ್ಬೊಬ್ಬರದ್ದು ಕತೆ ಹೇಳ್ಬೇಕಾ? ರಾಣಿ ಇಸ್ ಲೈಕ್, ಐ ಡೋಂಟ್ ವಾಂಟ್ ಟು ಡಿಸ್ಕಸ್ ಹರ್ ಪಾಸ್ಟ್ ವಿತೌಟ್ ಹರ್ ಪರ್ಮಿಷನ್, ಬಟ್ ಶಿ ಇಸ್ ಜಸ್ಟ್ ಈ ಹೈ ರಿಚ್ ಮೆಂಟಾಲಿಟಿ ಅಂತಾರಲ್ಲ, ನಮ್ದೆಲ್ಲ 1 ಸ್ಟೆಪ್ ಇಂದ 2nd ಸ್ಟೆಪ್ ಹೋಗಿದೀವಿ ಅಷ್ಟೇ. ಅವರು -10 ಇಂದ 2nd ಸ್ಟೆಪ್ ಬಂದಿದ್ದಾರೆ. ದಟ್ ಹೈ ಹರ್ ಮೆಂಟಾಲಿಟಿ ಇಸ್. ಐ ನೋ. ಇವತ್ತವ್ರೆ ಅವ್ರ ಹಳೆಯ ಕತೆ ಹೇಳ್ತಾರೆ, ನಂಗೆ ಅವ್ರದ್ದು ಇವತ್ತಿನ ಕತೆ ಗೊತ್ತು. ಮುಂದಿನ ಕತೆ ಐ ಕ್ಯಾನ್ ಇಮ್ಯಾಜಿನ್. ಶಿ ವಿಲ್ ಬಿ ಲೈಕ್, ಮುಂದಕ್ಕೆ ಹೋಗೋ ಎಲ್ಲ ಲಕ್ಷಣಗಳು ಇದೆ ಅವರಿಗೆ. ಅದು ನಾಟ್ ಬಿಕಾಸ್ ವೇರ್ ಶಿ ಈಸ್ ಟುಡೇ, ಬಟ್ ವಾಟ್ ಶಿ ಹ್ಯಾಸ್ ಇನ್ ಹರ್ ಮೈಂಡ್ ಫಾರ್ ಫ್ಯೂಚರ್. ಆಫ್ ಕೋರ್ಸ್ ದಟ್ ವಿಲ್ ಕಾಸ್ಟ್ ಅ ಪ್ರೈಸ್. ಶಿ ಈಸ್ ರೆಡಿ ಟು ಪೇ. ಹಾಗೆ ವೀಣಾ ಅವ್ರದ್ದು ಫ್ರೆಂಡ್ಶಿಪ್, ಸಿ ಅವ್ರು ಬೇಸಿಕಲಿ ಡಾಕ್ಟರ್. ಅವರು MBBS ಮಾಡಿ, MD ಮಾಡಿ, ಹಾಸನ್ ಮೆಡಿಕಲ್ ಗೌರ್ಮೆಂಟ್ ಕಾಲೇಜಲ್ಲಿ ಕೆಲಸ ಮಾಡೋರ್ನ ಮಾತಾಡ್ಸಕ್ಕೆ ನಾವು ಗೇಟ್ ಹತ್ರ ಹೋಗಿ, ಅವ್ರದ್ದು ಸೆಕ್ಯೂರಿಟಿನ ಕೇಳಿ, ಸ್ಟಾಫ್ ರೂಮ್ಗೆ ಹೋಗಿ ಮಾತಾಡಿದ್ರು ಹಾಯ್ ಅಂತ ಹೇಳ್ತಾರೆ ಅಷ್ಟೇ. ಆದ್ರೆ ವಿ ಬೋತ್ ವರ್ ಬ್ಯಾಚ್ಮೇಟ್ಸ್ ಇನ್ ಒನ್ ಆಫ್ ದ ಕೋರ್ಸಸ್, ಕೌನ್ಸಿಲಿಂಗ್ ಕೋರ್ಸಲ್ಲಿ ಫ್ರೆಂಡ್ಸ್ ಆಗಿದ್ವಿ. ನೋಡಿ, ಫ್ರೆಂಡ್ ಆ ಪದನ ಸುಮ್ಮನೆ ಬಂದಿಲ್ಲ. ದೋ ಐ ಪೇಡ್ 25,000 rupees ಆಯ್ತು, ಎಷ್ಟೊಂದು ಆಯ್ತು ಕೋರ್ಸ್ಗೆ, ದಟ್ ಮನಿ ಹ್ಯಾಸ್ ಪೇಯ್ಡ್. ಆ ದುಡ್ಡು ಆಕ್ಚುಲಿ ನಮ್ದು ಫ್ರೆಂಡ್ಶಿಪ್ನ ಗೊತ್ತು. ಅಫ್ಕೋರ್ಸ್ ಐ ಡಿಂಟ್ ಪೇ ಟು ಹರ್. ಆದ್ರೆ ನಾವು ಅನ್ಕೋತೀವಿ ದುಡ್ಡು ಏನ್ ಮಾಡ್ಬಿಡುತ್ತೆ, ದುಡ್ಡು ಹೆಂಗ್ ಬಂದ್ಬಿಡುತ್ತೆ ಅಂತ. ದಿಸ್ ಇಸ್ ಹೌ ಇಟ್ ಆಕ್ಟ್ಸ್. ಗೊತ್ತಿಲ್ಲಂಗೆ ದುಡ್ಡುಗೆ ಅದ್ರ ಮಹತ್ವ ಇದೆ. ದಟ್ ಇಸ್ ಫ್ಯಾಕ್ಟ್. ದಟ್ ಇಸ್ ವಾಟ್ ಇಟ್ ಇಸ್ ನಾಟ್ ವಾಟ್ ವಿ ವಾಂಟ್, ಬಟ್ ವಾಟ್ ವಿ ಆರ್. Just because I paid that amount and I went there, even she had come that way. And birds with similar
ಫೆದರ್ಸ್ ಫ್ಲಾಕ್ ಟುಗೆದರ್ ಅಂತಾರಲ್ಲ, ಹಾಗೆ ಇಂಟ್ರೆಸ್ಟ್ ಸೇಮ್ ಇರಬೇಕು. ಹಾಗಾಗಿ ನಾವು ಜೊತೆ ಇದ್ವಿ. ಇಲ್ದಿದ್ರೆ ಅವ್ರನ್ನ ಟಚೇ ಮಾಡೋಕ್ಕಾಗೋದಿಲ್ಲ ಅಲ್ವಾ ಡಾಕ್ಟ್ರೆ? ನಿಮ್ನ ಯಾರು ಸುಮ್ಮನೆ ಬಂದ್ರೆ ಮಾತಾಡಿಸ್ತೀರಾ ನೀವು? ಅಪಾಯಿಂಟ್ಮೆಂಟ್ ತಗೊಂಡ್ ಬನ್ನಿ ಅಂತೀನಿ. ಕೇಳಿಸ್ತಿಲ್ಲ ನಂಗೆ, ನಿಮ್ದು ಮ್ಯೂಟ್ ಆಗಿದೆ, ಹೇಳ್ಬೋದು ನೀವು. ಓಕೆ, ಏನು ಮ್ಯೂಟ್ ಆಗಿದೆ, ಅವ್ರೇನೋ ಮಾಡ್ತಿರ್ಬೋದು. ದಿಯಾನ ನಮ್ದು ಡಾರ್ಲಿಂಗ್ ರಾಜಲಕ್ಷ್ಮಿ ಅಂತೂ ಲೈಕ್ ಶಿ ಇಸ್ ಇನ್ನೊಂದು ಬೇರೆ ಲೆವೆಲ್. ಲೈಕ್ ಮನಿ ಮೈಂಡ್ ಸೆಟ್ ಅಲ್ಲಿ ಫಸ್ಟ್ ನಾವ್ ಹೆಂಗೆ ಇದೊಂಥರ ಆರ್ಗ್ಯಾನಿಕ್ ಫ್ರೆಂಡ್ಶಿಪ್. ಇಲ್ಲಿ ದುಡ್ಡು ಅನ್ನೋದು ಅಷ್ಟು ಪ್ಲೇ ಮಾಡೋದಿಲ್ಲ. ಬಟ್ ಐ ಓ ಹರ್ ಸೋ ಮಚ್. ಥ್ಯಾಂಕ್ ಯು ಅಷ್ಟೇ ಹೇಳ್ತೀನಿ ಡಿಯರ್ ನಿಮ್ಗೆ. ಸೊ ಮಧು ಆಲ್ಸೋ ಒನ್ ಆಫ್ ಮೈ ಸ್ಟೂಡೆಂಟ್ಸ್ ಆಕ್ಚುಲಿ. ಅವರು ನನಗೆ BSc ಸ್ಟೂಡೆಂಟ್. But she was the first girl who took my course for rupees 1000 rupees. 1000 rupeesಗೆ ನಾನು 21 ಕ್ಲಾಸ್ ಕೊಟ್ಟಿದ್ದೆ. ಅದು ಮಧು ತಗೊಂಡಿದ್ರು ಅವರು. ಬ್ಯೂಟಿ ಅಂದ್ರೆ ಏನು ಗೊತ್ತಾ? 10 more minutes ಅಷ್ಟೇ. ಲೆಟ್ ಮೀ ಆಯ್ತು. ಆದ್ರೆ ಮಜಾ ಅಂತ ಅಂದ್ರೆ ಅವ್ರಿಗೆ ಇದೆ ಅಲ್ವಾ ಇಂಟ್ರೆಸ್ಟ್, ಅದು ಅವ್ರಿಗೆ ಬೇರೆನೆ ದಾರಿಗೆ ಹಾಕುತ್ತೆ. ಅವ್ರು ಆ ಕ್ಲಾಸಲ್ಲಿ ಎಷ್ಟೊಂದು ಜನಕ್ಕೆ ನಾವು ಪಾಠ ಮಾಡಿರ್ತೀವಿ, ಆದ್ರೆ ಎಲ್ಲೋ ಒಂದು ಕನೆಕ್ಟ್ ಆಗ್ಬಿಟ್ಟಿರ್ತಾರೆ. ಆಮೇಲೆ ಈ ದಾರಿ ಇವ್ರ ಹತ್ರ ಹೋದ್ರೆ ನಮ್ಗೆ ಸರಿ ಹೋಗುತ್ತೆ ಅಂತ ಅನ್ಸಿರುತ್ತೆ. ಹಾಗಾಗಿ ಮಧು ಹ್ಯಾಸ್ ಬೀನ್ ಮೈ ಕಾನ್ಸ್ಟಂಟ್ ಕಂಪನಿ ಫ್ರಮ್ ದೆನ್. ಅಲ್ಲಿಂದನೂ ಇದ್ದಾರೆ. ಆಮೇಲೆ ಫಾರ್ ಅ ಸ್ಟೂಡೆಂಟ್ ಟು ಪೇ ಈವನ್ 1000 rupees ಇಸ್ ನಾಟ್ ಅ ಸಿಂಪಲ್ ಟಾಸ್ಕ್. ಆಮೇಲೆ ಸ್ಟೂಡೆಂಟ್ಸ್ಗಳು ಯೋಚನೆ ಹೆಂಗಿರುತ್ತೆ, 1000 ಕೊಟ್ರೆ ನಾನು ಒಂದು ಬಟ್ಟೆ ತಗೋತೀನಿ ಅಂತನೋ ಅಥವಾ ಏನೋ ಒಂದು ಶೋಕಿ ಮಾಡ್ತೀನಿ ಅಂತನೋ ಪಿಕ್ಚರ್ಗೆ ಹೋಗ್ತೀನಿ ಅಂತ ಹೇಳ್ತಾ ಹೊರತು ಇಂಥದ್ದೊಂದು ಕೋರ್ಸ್ ತಗೋಬೇಕು ಅಂತ ಖಂಡಿತ ಇರೋದಿಲ್ಲ. ಬಟ್ ಶಿ ವಾಸ್ ದ ಒನ್. ದಿಸ್ ಇಸ್ ಇದೆಲ್ಲ ರಿಚ್ ಮೈಂಡ್ ಸೆಟ್ ನ ಹೇಳ ಅಂತ ಕ್ವಾಲಿಟೀಸು. ಸೊ ಮನಿ ಅಂತ ಬಂದಾಗ ದೀಸ್ ಆರ್ ದ ಥಿಂಗ್ಸ್ ನನಗೆ ಗಮನಕ್ಕೆ ಬರ್ತಿರೋದು. ಓಕೆ, ದುಡ್ಡಿನ ಬಗ್ಗೆ ಹಿಂಗೆ ಮಾತಾಡ್ತಾ ಹೋದ್ರೆ ವಿ ಕ್ಯಾನ್ ಗೋ ಆನ್ ಅಂಡ್ ಆನ್ ಅಂಡ್ ಆನ್. ಬಟ್ ಬರೀ ಮಾತಾಡೋದು ವಿಲ್ ನಾಟ್ ಮೇಕ್ ದ ಡಿಫ್ರೆನ್ಸ್. ಅದಕ್ಕೆ ಒಂದು ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಸ್ ಇರ್ತವೆ. ಆಮೇಲೆ ಅದ್ರದ್ದು ವಿ ಹ್ಯಾವ್ ಟು ಹ್ಯಾವ್ ದ ಪ್ರಾಪರ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಇಟ್, ಅದು ಹೆಂಗ್ ವರ್ಕ್ ಆಗುತ್ತೆ ಅಂತ. ಸ್ಟಿಂಕಿಂಗ್ ರಿಚ್ ಫ್ಯಾಮಿಲಿಲಿ ಇರ್ತಾರೆ, ಆದ್ರೆ ಅವ್ರ ಕೈಗೆ ಬಂದಿದ್ ಬಾಯಿಗೆ ಸರಿ ಹೋಗ್ತಿರೋದಿಲ್ಲ. ಹಂಗೆ ಒಬ್ಬೊಬ್ರಂತೂ ದೇ ವಿಲ್ ನಾಟ್ ಹ್ಯಾವ್ ಎನಿಥಿಂಗ್, ಆದ್ರೆ ಅವ್ರಿಗೆ ಏನ್ ಬೇಕೋ ಅದನ್ನ ಆ ಟೈಮ್ಗೆ ಮ್ಯಾನಿಫೆಸ್ಟ್ ಮಾಡ್ಕೊಂಡು ಆರಾಮಾಗಿರ್ತಾರೆ. ಸೊ ಇವೆಲ್ಲ ಅದ್ರ ಹಿಂದೆ ದೆರ್ ಇಸ್ ಅ ಸೈನ್ಸ್ ಬಿಹೈಂಡ್ ಆಲ್ ದಿಸ್. ಹಾಗಾಗಿ ಟು ಡಿಕೋಡ್ ಇಟ್ ಟೇಕ್ಸ್ ಸೋ ಮಚ್ ಆಫ್ ಟೈಮ್. ಇವತ್ತಿಗೆ ನಾನು ಏನ್ ಹೇಳ್ಬೋದು ಅಂತಂದ್ರೆ ಆಕ್ಚುಲಿ ಈ ಹೆಲ್ತ್, ವೆಲ್ತ್ ಮತ್ತೆ ರಿಲೇಷನ್ಸ್ ತಗೊಂಡು ಈ ಟಾಪಿಕ್ಸ್ ನ ತಗೊಂಡು ಲೈಕ್ ವಾಟ್ ಐ ಹ್ಯಾವ್ ಪ್ಲಾನ್ಡ್ ಇಸ್ ಟು ಗೋ ಫರ್ದರ್. ಇನ್ನು ಮುಂದಕ್ಕೆ ಒಂದು 6 classes ತರ ಮಾಡೋಣ ಅಂತ ನನ್ನ ತಲೆಯಲ್ಲಿದೆ. ಸೊ ಅಫ್ಕೋರ್ಸ್ ಯು ಹ್ಯಾವ್ ಟು ಕಮಿಟ್ ಯುವರ್ ಸೆಲ್ಫ್. ಲೈಕ್ 5 days ಯಾವುದೋ ಒಂದು ಟೈಮಲ್ಲಿ ಅರ್ಧ ಗಂಟೆ ಬಂದೆ ಅಂದ್ರೆ ಅಫ್ಕೋರ್ಸ್ ಸಿಗುತ್ತೆ, ಇಲ್ಲ ಅಂತಲ್ಲ. ಆದ್ರೆ ಇಷ್ಟೇ. ಬಟ್ ನೋಯಿಂಗ್ ಇಸ್ ಜಸ್ಟ್ ನೋಯಿಂಗ್ ಅಲ್ವಾ. ಇಷ್ಟು ಅರ್ಧ ಗಂಟೆಲಿ ನಾನು ಇನ್ನೇನು ಇದಕ್ಕಿಂತ ಜಾಸ್ತಿ ಮಾಡ್ಸಕ್ಕಾಗೋದಿಲ್ಲ. ಬಟ್ ವೆನ್ ಯು ಗಿವ್ ಮೋರ್ ಟೈಮ್, ಮೋರ್ ಎನರ್ಜಿ, ಅಂಡ್ ಐ ವಿಲ್ ಹ್ಯಾವ್ ದಟ್ ಸ್ಕೋಪ್ ಟು ಒಂಥರ ಆ ಕ್ಯಾನ್ವಾಸ್ ಅಲ್ಲಿ ನಾನು ಚೆನ್ನಾಗಿ ಪಿಕ್ಚರ್ ಪೇಂಟ್ ಮಾಡೋ ಅಂತ ಅವಕಾಶ ಸಿಗುತ್ತೆ. ಸೊ ದಟ್ ಈಸ್ ವಾಟ್ ಐ ವಾಂಟೆಡ್ ಟು ಸೇ. ಇನ್ನು ಆಫ್ಟರ್ ದ ಕಂಪ್ಲೀಷನ್ ಆಫ್ ದಿಸ್ 5 days ಐ ಆಮ್ ಪ್ಲಾನಿಂಗ್ ಟು, ಅಥವಾ ಐ ಹ್ಯಾವ್ ಡಿಸೈನ್ಡ್ ಅ ಬ್ಯೂಟಿಫುಲ್ ಕೋರ್ಸ್ ಆಫ್ 6 weeks where 6 ಇಂಡಿವಿಜುವಲ್ ಇದಿರುತ್ತೆ, 1-to-1 ಕಾಲ್ಸ್ ಇರುತ್ತೆ. ಆಮೇಲೆ ಇನ್ 6 ವೀಕ್ಲಿ ಕಾಲ್ಸ್ ಇರುತ್ತೆ. ಸೊ ಜಸ್ಟ್ ಬಿ ಪ್ರಿಪೇರ್ಡ್. ಅಂದ್ರೆ ಇಫ್ ಯು ಆರ್ ಆಲ್ ಇಂಟ್ರೆಸ್ಟೆಡ್, ಅಂಡ್ ಐ ಟೆಲ್ ಯು, ನೀವು ದುಡ್ಡೇನಿದೆ ಅಲ್ವಾ, ಇಟ್ ಇಸ್ ಅ ಫಾರ್ಮ್ ಆಫ್ ಎನರ್ಜಿ. ಇಟ್ ವಿಲ್ ಹೆಲ್ಪ್ ಅಸ್ ಫ್ರಮ್ ಟು ಗೋ ಫ್ರಮ್ ಒನ್ ಪಾಯಿಂಟ್ ಟು ಎನದರ್ ಅಷ್ಟೇ. ಅದಕ್ಕಿಂತ ಜಾಸ್ತಿ ಇಲ್ಲ. ತುಂಬಾ ತಲೆಗಿಟ್ಕೊಂಡ್ರೆ ತಲೆ ಭಾರ ಆಗ್ಬಿಡುತ್ತೆ. ಮನಿ ಕಮ್ಸ್ ಅಂಡ್ ಮನಿ ಗೋಸ್. ವಾಟ್ ವಿ ಹ್ಯಾವ್ ಟು ಹ್ಯಾವ್ ಐ ಆನ್ ಅಂದ್ರೆ ಕರೆಕ್ಟ್ ಸೋರ್ಸ್ ಇಂದ ಬರ್ತಿದ್ಯಾ, ಕರೆಕ್ಟ್ ಸೋರ್ಸ್ಗೆ ಹೋಗ್ತಿದ್ಯಾ, ಅಷ್ಟಿದ್ರೆ ಅದ್ರದ್ದು ಸ್ಯಾನಿಟಿ ಉಳ್ಕೊಳ್ಳುತ್ತೆ. ಅಂಡ್ ಇಟ್ ವಿಲ್ ಟೇಕ್ ಅಸ್ ಟು ಗ್ರೇಟರ್ ಹೈಟ್. ಕೀಪ್ ಲೈಕ್ ಇಂಥದ್ದೊಂದು ಗಮನದಲ್ಲಿದ್ರೆ, ಲೈಕ್ ತಲೆಯಲ್ಲಿದ್ರೆ ನಮ್ಗೆ ಅದ್ರದ್ದು ಈಸಿ ಟ್ರಾನ್ಸಿಷನ್ ಆಗುತ್ತೆ. ಸೊ ಸಿ, ಐ ಡಿ ನಾಟ್ ಪ್ರಿಂಟ್ ದ ನೋಟ್, ಐ ವಿಲ್ ನಾಟ್ ಡಿಸ್ಟ್ರಾಯ್ ಇಟ್ ಬಿಫೋರ್ ಐ ಗೋ. ಅದು ಹೆಂಗೆ ಸೋರ್ಸ್ ಆಫ್ ಹಿಂಗ್ ಬಂತು ಅಂಡ್ ಇಟ್ ಇಸ್ ಗೋಯಿಂಗ್. ಅಂಡ್ ಜಸ್ಟ್ ಸೆಟ್ ಅನ್ ಇಂಟೆನ್ಷನ್. ನನ್ನ ಹತ್ರ ದುಡ್ಡಿಲ್ಲ, ದುಡ್ಡಿದೆ, ಅವೆಲ್ಲ ಅಲ್ಲ. ನಮ್ಗೆ ಎಷ್ಟು ಬೇಕು ಅಷ್ಟನ್ನ ಒಂದು ಐಡಿಯಾನ ಒಂದು ಸೆಟ್ ಮಾಡಿದ್ರೆ money will get manifested. I have seen from 0 to lakh. I have spent
like you will not like you all will believe because you all know my journey for that matter. ಹಂಗಾಗಿ 16 ಲಕ್ಷನ ಇನ್ವೆಸ್ಟ್ ಮಾಡಿದ್ದೀನಿ ಅಂಡ್ ಐ ಹ್ಯಾವ್ ನೋ ರಿಗ್ರೆಟ್ ಅಟ್ ಆಲ್. ವಾಟ್ ಎವರ್ ಐ ಆಮ್, ಇಟ್ ಇಸ್ ಆಲ್ ಡ್ಯೂ ಟು ದ ಇನ್ವೆಸ್ಟ್ಮೆಂಟ್ ದಟ್ ಐ ಹ್ಯಾವ್ ಮೇಡ್ ಆನ್ ಮೈ ಸೆಲ್ಫ್. ಸೊ ಇನ್ವೆಸ್ಟ್ಮೆಂಟ್ ಆಸ್ ಇನ್ ಎನರ್ಜಿಯಲ್ಲಿ, ಟೈಮಲ್ಲಿ, ದುಡ್ಡಲ್ಲಿ, ಎಲ್ಲದಕ್ಕೂ ಒಂದು ಇನ್ವೆಸ್ಟ್ಮೆಂಟ್ ಅಂತ ಮಾಡ್ಕೋಬೇಕಾಗುತ್ತೆ. So the 6 weeks journey that I have designed beautifully also needs those investment that you have to invest your time. ಏನ್ ವಾರಕ್ಕೆ ಒಂದ್ ದಿನ ಒಂದು ಅರ್ಧ ಗಂಟೆ ನಾನು ಕಾಲಿಗೆ ಬಂದ್ರೆ ಮಾತಾಡೋದ್ ಕಷ್ಟನಾ, ಹಂಗೆ ವೀಕ್ಲಿ ಒನ್ಸ್ ಇಂಥದ್ದೇ ಒಂದು ಗ್ರೂಪ್ ಕಾಲ್ ಇರುತ್ತೆ ಅಲ್ಲಿ. ಆಮೇಲೆ ದ ಗ್ರೂಪ್ ಎನರ್ಜಿ ಅಂದಾಗ ಅದು ಎಲ್ಲ ಸಮಾನ ಮನಸ್ಕರರು ಇರ್ತೀವಲ್ಲ, ಅದು ಎನರ್ಜಿ ಲೆವೆಲೇ ಬೇರೆ ಇರುತ್ತೆ. ಮೆಡಿಕಲ್ ಬುಕ್ನ ನಾನು ಮನೇಲಿ ಕುತ್ಕೊಂಡು ಓದ್ಕೋತೀನಿ ಅಂದ್ರೆ ಓದ್ಕೋಬಹುದಿಲ್ಲ ಅಂತಲ್ಲ, ಆದ್ರೆ ಕ್ಲಾಸ್ಗೆ ಹೋಗಿ ಅಲ್ಲಿ ಕೇಳಿ, ಅಲ್ಲಿ ಬರ್ದು, ಅಲ್ಲಿ ಟೆಸ್ಟ್ ತಗೊಂಡು, ಅಲ್ಲಿ ಆಕ್ಟಿವಿಟೀಸ್ ಮಾಡಿ ಆಮೇಲೆ ಅದಕ್ಕೆ ಸಿಗೋ ಎಕ್ಸ್ಪೋಜರೇ ನೆಕ್ಸ್ಟ್ ಲೆವೆಲ್. ಸೊ ದಿಸ್ ಇಸ್ ವಾಟ್ ಐ ಹ್ಯಾವ್ ಇನ್ ಮೈ ಮೈಂಡ್. ಯಾಕಂದ್ರೆ ಈ ಸುಮ್ಮನೆ ಏನೋ ಕತೆ ಹೇಳಿದ್ರೆ ಕತೆ ಕೇಳೋ ತನಕ ಚೆನ್ನಾಗಿರುತ್ತೆ, ಬಟ್ ಇಟ್ ವಿಲ್ ನಾಟ್ ಮೇಕ್ ಅಸ್ ಗೋ ಎನಿವೇರ್. ಹಿಂಗೆ ಕೇಳಿಸ್ಕೊಂಡೆ ಚೆನ್ನಾಗಿತ್ತು, ಖುಷಿ ಆಯ್ತು, ಬಿಟ್ಟೆ. ಅನ್ಲೆಸ್ ವಿ ಪುಟ್ ಆರ್ ಸೆಲ್ಫ್ ಟು ಆಕ್ಷನ್, ನಥಿಂಗ್ ಮಚ್ ಇಸ್ ಗೋಯಿಂಗ್ ಟು ಹ್ಯಾಪನ್. ಸುಮ್ಮನೆ ಏನೋ ಕೇಳಿದ್ವಿ, ಚೆನ್ನಾಗಿತ್ತು ಫಾರ್ ಶೋರ್, ಇಟ್ ವಾಸ್ ಇನ್ಫಾರ್ಮೇಟಿವ್, ಕಲರ್ಫುಲ್ ಆಗಿ ಹೇಳಿದ್ಲು ಸೀಮಾ, ಎಲ್ಲ ಚೆನ್ನಾಗಿದೆ. ಆದ್ರೆ ಅದು ಮೋರ್ ಫ್ರೂಟ್ಫುಲ್ ಆಗಕ್ಕೆ ಐ ನೀಡ್ ಅಟ್ ಲೀಸ್ಟ್ 1.5 months, 6 weeks at the most. So keep that in mind. Like if you are ready and if you want me to serve you, I will all be happy to know the like ನಾನು ಯಾರ್ಯಾರ ಮೆಂಟರ್ ಹತ್ರ ಏನೇನು ಕಲ್ತಿದ್ದೀನಿ ಥ್ರೂ ಆಕ್ಷನ್ಸ್, ಥ್ರೂ ಇದು ಎಲ್ಲ ಹೇಳ್ಬೋದು. ಅದು ಒನ್ ಪಾರ್ಟ್ ಆಫ್ ದ ಇದು ಮನಿ ಮ್ಯಾನಿಫೆಸ್ಟೇಷನ್ ಥಿಂಗ್ಸ್ ಅಲ್ಲಿ ಟೆಕ್ನಿಕ್ಸ್ ಇದಾವೆ, ಟೂಲ್ಸ್ ಇದಾವೆ. ಲೈಕ್ ದ ವೇ ವಿ ಥಿಂಕ್, ಎಲ್ಲರಿಗೂ ಕೋಟಿ ಬೇಕು ಅಂದ್ರೆ ಆಕ್ಚುಲಿ ಐ ವಾಸ್ ಸಪೋಸ್ ಟು ಆಸ್ಕ್ ದಿಸ್, ಕೋಟಿಗೆ ಎಷ್ಟು ಸೊನ್ನೆ ಬೇಗ ಹೇಳಿ ಗ್ರೂಪಲ್ಲಿ ಪಟ್ ಅಂತ ಹೇಳ್ಬೇಕು, ಕೋಟಿಗೆ ಎಷ್ಟು ಸೊನ್ನೆ. ಅದೇ ನೋಡ್ರಿ, ನಾನು ಒಂದ್ ಕ್ಲಾಸ್ ಸೇರ್ಕೊಂಡಿದ್ದೆ, ಅದ್ರಲ್ಲಿ ವೆನ್ ಹಿ ಆಸ್ ದಿಸ್ ಅಂಕುರ್ ಅಂತನಾ ಏನೋ ಅವನ ಹೆಸರು, ಅವ್ನು ಕೇಳ್ದಾಗ ಲೈಕ್ ಐ ವಾಸ್ ಕ್ಲೂಲೆಸ್ ಅಲ್ವಾ, ಕೋಟಿಗೆ ಎಷ್ಟು ಸೊನ್ನೆ, ಒಂದ್ಸತಿನೂ ಬರ್ದೇ ಇಲ್ಲ, ಒಂದ್ಸತಿನೂ ಕೇಳೇ ನೋಡೇ ಇಲ್ಲ, ಕೋಟಿ ಬೇಕು ಅಂತ ಕೂತಿದ್ದೀನಿ. ಕೋಟಿಗೆ ಎಷ್ಟು ಸೊನ್ನೆ, ಕರೆಕ್ಟ್. ಮಧು ಕ್ಲಾರಿಟಿ ಇದೆ. ಐ ಲೈಕ್ ದಿಸ್. ಅದು ಬೇಗ ಸಿಗ್ಲಿ ನಿಮ್ಗೆ ಆ ಕೋಟಿ, ಮ್ಯಾನಿಫೆಸ್ಟ್ ಮಾಡಿ. ಹಂಗೆ ನಾನು ಅವತ್ ಕೂತ್ಕೊಂಡು ಬರ್ದಿದ್ದೆ, ಬಿಡಿ 10, 100, ನಾವು ಇಂಗ್ಲಿಷ್ ಅವರಲ್ಲ, ಇಂಗ್ಲಿಷ್ ಮೀಡಿಯಂ ಅಲ್ಲ ನಮ್ದು, ಕನ್ನಡ ಮೀಡಿಯಂ. ಬಿಡಿ 10, 100, 1000 ಅನ್ಕೊಂಡು ಬರ್ದಿದ್ದೆ. 7 ಸೊನ್ನೆ ಇದೆ ಅದು ನಮ್ಗೆ. ಆಮೇಲೆ ಒನ್ ಆಫ್ ದಿ ಆಕ್ಟಿವಿಟೀಸ್ ಅಲ್ಲಿ, ಅವನದು ಕ್ಲಾಸಸ್ ಅಲ್ಲಿ ಅದನ್ನ ಹೆಂಗೆ ಕರೆಂಟ್ ಇನ್ಕಮ್ ನ ಕೋಟಿಲಿ ಹೇಳೋದು ಅದನ್ನು ಹೇಳ್ಕೊಟ್ಟಿದ್ದ ಅವನು. ಅಫ್ಕೋರ್ಸ್ ಆಲ್ ದಟ್ ವಿಲ್ ಬಿ ಇನ್ಕ್ಲೂಡೆಡ್ ಇನ್ ದ 6 course ಪ್ಲಾನ್ ಅಲ್ಲಿ. ಅದು 0.5 crores ಐ ಆಮ್ ಅರ್ನಿಂಗ್ ಅಂದ್ರೆ 50,000 ದುಡಿತಾ ಇದೀನಿ ಅಂತ. ದುಡ್ಡು ಹಂಗೆ ಹೇಳ್ಬಾರ್ದು, 0.5 ಅದೇನೋ ಹಂಗೆ ಅದೇನೋ ಬರುತ್ತೆ ಲೆಕ್ಕ, ಹಂಗೆ ಹೇಳ್ಬೇಕು. ಹಂಗೆ ಹೇಳ್ಕೊತಾ ಇದ್ರೆ ಯೂನಿವರ್ಸ್ ವಿಲ್ ಸ್ಟಾರ್ಟ್ ಥಿಂಕಿಂಗ್ ಟು ಗಿವ್ ಅಸ್ ಇನ್ ಕ್ರೋರ್ಸ್ ಅನ್ನೋ ತರ. ಇವಳು ಯಾಕೋ ಕೋಟಿಲ್ ಇದ್ದಾಳೆ, ಅಲ್ಲಿಗೆ ವೈಬ್ರೇಷನ್ ಮ್ಯಾಚ್ ಆಗ್ತಾ ಇದೆ. ಈಗ ನಾವು ರೇಡಿಯೋನ ಟ್ಯೂನ್ ಮಾಡಿದಾಗ ಮ್ಯಾಚ್ ಆದಾಗ ಬರುತ್ತಲ್ವಾ, ಕನೆಕ್ಟ್ ಆಗುತ್ತಲ್ವಾ, ಹಂಗಾಗುತ್ತೆ ಅನ್ನೋ ತರ ಕೊಡಕ್ ಶುರು ಮಾಡ್ತಾರಂತೆ. ಸೊ ಜಸ್ಟ್ ಡೋಂಟ್ ಹ್ಯಾವ್ ಎನಿ ಇನ್ಹಿಬಿಷನ್ಸ್. ದುಡ್ಡು ಇಸ್ ಅ ಫಾರ್ಮ್ ಆಫ್ ಎನರ್ಜಿ ಅಂಡ್ ವಿ ನೀಡ್ ನಾಟ್ ಅದನ್ನ ತೀರಾ ತಲೆ ಮೇಲೆ ಇಟ್ಕೊಳ್ಳೋಂಗೂ ಇಲ್ಲ, ತೀರಾ ತೆಗ್ದು ಹಾಕೋಂಗೂ ಇಲ್ಲ. ವಿ ಶುಡ್ ಯೂಸ್ ಇಟ್ ಅಂಡ್ ವಿ ಶುಡ್ ಬಿ ಯೂಸಬಲ್ ಬೈ ಇಟ್. ಅಂದ್ರೆ ನಾವು ಒಂಥರ ಮ್ಯೂಚುವಲ್, ಅದಕ್ಕೆ ತುಂಬಾ ಮರ್ಯಾದೆ ಕೊಡ್ಬೇಕು, ಗೌರವ ಕೊಡ್ಬೇಕು, ಎಲ್ಲ ಸರಿ. ಆದ್ರೆ ಅದನ್ನ ಯೂಸ್ ಮಾಡಿದ್ರೆ ಸುಮ್ಮನೆ ಇಟ್ರೆ, ಈಗ ಲಕ್ಷ್ಮಿಗೆ ಕಾಲಿಗೆ ಚೈನ್ ಹಾಕ್ಬಿಟ್ಟು ಸುಮ್ಮನೆ ಇಟ್ರೆ ಅವಳಿಗೆ ಸಿಟ್ಟು ಬಂದ್ಬಿಡುತ್ತೆ. ಕರೆಕ್ಟ್ ಆಗಿರೋ ಜಾಗದಲ್ಲಿ ಹೋಗಕ್ ಬಿಡದೆ ಇದ್ರೆ ಅವಳು ಹೋಗೋಳೆ, ಬೇರೆ ದಾರಿಲಿ ಹೋಗ್ತಾಳೆ ಅವಳು. ಅದಕ್ಕೆ ಏನ್ ಮಾಡ್ಬೇಕು, ನಾವೇ ವೆಂಟ್ ಔಟ್ ಆಗಕ್ಕೆ ನೀನ್ ಹೋಗ್ ಬರಮ್ಮ ಅಂತ ಕಳ್ಸಿದ್ರೆ ಅವಳು ಬರುವಾಗ ಅದ್ರ ಹತ್ರಷ್ಟು ಕರ್ಕೊಂಡ್ಬರ್ತಾಳಂತೆ. ಇದನ್ನು ನನಗೆ ಇನ್ನೊಂದು ಮೆಂಟರ್ ಹೇಳಿತು. ಅಲ್ಲಿ ಐ ಹ್ಯಾವ್ ಬೀನ್ ಮೆಂಟರ್ಡ್ ಬೈ ಮೆನಿ ಪೀಪಲ್ ಅಂಡ್ ಲಕ್ಕಿಲಿ ಆಲ್ ದಟ್ ವರ್ಕ್ಸ್. ನಂದೇ ಮೈಂಡ್ ಸೆಟ್ ಹೆಂಗಿತ್ತು ದುಡ್ಡು ಬಗ್ಗೆ ಅಂತ ಅಂದ್ರೆ ಇಟ್ ವಾಸ್ ಟೋಟಲಿ ಡಿಫ್ರೆಂಟ್. ನಾನು ದೋ ಐ ಹ್ಯಾಡ್ ಗಾಡಿ, ದೋ ಐ ವಾಸ್ ಮ್ಯಾರಿಡ್, ಏನಾದ್ರೂ ನನಗೆ ನಂದೊಂದು ಕೋರ್ಸಲ್ಲಿ 25,000 ಫೀಸ್, ಅದು ಮಾಸ್ಟರ್ ಡಿಗ್ರಿಯಲ್ಲಿ. ಅದನ್ನ ಡೊನೇಷನ್ ಸೀಟ್ ಅಂದಾಗ, ಯೋ ಸರ್ ನನಗೆ ಫ್ರೀ ಸೀಟ್ ಕೊಡಿ ಒದ್ದಾಡ್ ಹೋಗಿದ್ದೆ ನಾನು. ಹೆಂಗ್ ಕೇಳಿ, ನಮ್ಮ ಅಪ್ಪನ ಮದ್ವೆ ಆಗ್ಬಿಟ್ಟಿದೀನಿ, ಗಂಡನ್ನ ಹೊಸದಾಗಿ ಮದ್ವೆ ಆಗ್ಬಿಟ್ಟಿದೀನಿ, ಯಾರನ್ನ ಕೇಳಿ ನೀವು ಫ್ರೀ ಸೀಟ್ ಕೊಡಿ ಅಂತ ಒದ್ದಾಡೋಗಿದ್ದೆ. ಅವ್ರು ಹೇಳಿದ್ರೆ ಎಷ್ಟು ಚೆನ್ನಾಗಿ, ಇದು 1 ತಿಂಗಳಲ್ಲಿ ತಗೋತೀಯ ಹೋಗಮ್ಮ ಅಂತ. ಅದಕ್ಕಿಂತ ಜಾಸ್ತಿ ಬರ್ತಿದೆ ಲಕ್ಕಿಲಿ. ಇಫ್ ಅಟ್ ಆಲ್ ಐ ಹ್ಯಾಡ್ ನಾಟ್ ಗಾನ್ ದೇರ್, ಅಲ್ಲಿ 25,000 ಹೆಂಗೋ ತಗೊಂಡು ಹೋಗದೆ ಇದ್ದಿದ್ರೆ ಐ ವುಡ್ ನಾಟ್ ಹ್ಯಾವ್ ಬೀನ್ ಹಿಯರ್. ಅಂದ್ರೆ ಅಟ್ಲೀಸ್ಟ್ ನಂದು ಮಂತ್ಲಿ ಏನ್ ಸಂಬಳ ಬರುತ್ತೋ ಅದು. ಆಮೇಲೆ ಇಲ್ಲಿ ಕೂತ್ಕೊಂಡಿದೀನಿ ಅಂದ್ರೂ ಐ ಹ್ಯಾವ್ ವಾಟ್ ಆಲ್ ಐ ಹ್ಯಾವ್ ಇನ್ವೆಸ್ಟೆಡ್ ಇನ್ ಟು ಮೈ ಮೆಂಟರ್ಸ್ ಅಲ್ವಾ. ದಟ್ ಹ್ಯಾಸ್ ಗಿವನ್ ಮೀ ದಿಸ್ ಕರೇಜ್ ಟು ಸಿಟ್
ಇಲ್ದಿದ್ರೆ ಇಟ್ ವಾಸ್ ನಾಟ್, ಅದೇನು ಸುಮ್ಮನೆ ಹಿಂಗಂತ ಬಂದ್ಬಿಡೋದಿಲ್ಲ. ಇವತ್ತು ಎದ್ಬಿಟ್ಟು ಸೀಮಾ ನಾನು ಕೋಚ್ ಅಂತ ಸೆಲ್ಫ್ ಅಕ್ಲೈಮ್ ಮಾಡ್ಕೊಂಡ್ಬಿಟ್ಟು ಕುತ್ಕೊಂಡ್ಬಿಟ್ಟು ಹೇಳ್ಬಿಡ್ತೀನಿ ಅಂದರೆ, ಈ ನಾನು ಒಂದಿನ ನಾನು ಹಿಂಗೆ ಕಾಣಿಸ್ತಾ ಇರ್ಬೋದು, ಬಟ್ ಬಿಹೈಂಡ್ ದಸ್ ಒಂದು ವರ್ಷಾನ್ಗಟ್ಲೆ ಇದು ಶ್ರಮ ಇದೆ, ಎಷ್ಟೊಂದು ದುಡ್ಡಿಂದು ಪಾಠ ಇದೆ. ಸೊ ದಿಸ್ ಇಸ್ ಹೌ ಮನಿ ವರ್ಕ್ಸ್. ದಿಸ್ ಇಸ್ ವಾಟ್ ಐ ವಾಂಟ್ ಟು ಮೇಕ್ ಯು ಪೀಪಲ್ ನೋ. ಸೊ ಇನ್ನೇನು ಮುಗಿಬೋದು ಕಾಲು. ಸೊ ದಿಸ್ ಇಸ್ ವಾಟ್ ಮನಿ ಅಂತ ಅಂದಾಗ, ಹಾ, ಐ ಲವ್ ಇಟ್. ಓ ಟೈಮರ್ ಕೊಟ್ಟಿರ್ತೀಯಾ? ಇಲ್ಲ, ಅದೇ ಮುಗ್ದೋಗುತ್ತೆ.